ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ನಮ್ಮೂರಿಂದ 3 ಕಿಲೋಮೀಟ್ರ್ ಇರುವಂತಹ ನಮ್ಮೂರಿನ ಪಕ್ಕದಲ್ಲಿರುವಂಥ ಕ್ವಾರೆಗೆ ಹೋಗ್ತಾ ಇದ್ದೀವಿ. ಅದು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ನಮ್ಮ ಪಾದಯಾತ್ರೆ ಹೇಗಿದೆ ಅಂತ. ನಮ್ಮೂರಿಂದ 3 ಕಿಲೋಮೀಟ್ರ್ ಇದೆ ಗುರು ಕ್ವಾರೆಗೆ. ಮೂರಿಗಿಂತ ಜಾಸ್ತಿನೇ ಐತೆ, ಬಟ್ ಇನ್ನೂ ಕೌಂಟ್ ಮಾಡಿಲ್ಲ. ನಡ್ಕೊಂಡು ಹೋಗೋಣ ಬನ್ನಿ ಹೇಗಿದೆ. ಅಲ್ಲೇನು ನೋಡ್ತಾ ಇದ್ದೀರಾ ಅಲ್ಲಿಗೆ ಹೋಗೋದೀಗ ನಾವು. ಅಲ್ಲಿಗೆ ಹೋಗಿ ಹತ್ತಿರದಿಂದ ತೋರಿಸ್ತೀವಿ ಹೇಗಿದೆ ನೋಡೋಣ ಬನ್ನಿ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಕಲ್ಲು ಕಾಣಿಸ್ತಾ ಇದೆಯಲ್ಲ, ಮತ್ತು 2 ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇರೋದು. ಬನ್ನಿ ನೋಡೋಣ ಹೇಗಿದೆ, ನೋಡ್ಕೊಂಬರೋಣ. ನಾವು ತುಂಬ ಸಲ ಹೋಗಿದ್ದೀವಿ ಚಿಕ್ಕ ವಯಸ್ಸಲ್ಲಿದ್ದಾಗ. ಅಕ್ಕಪಕ್ಕ ಇರೋವಂಥ ಅಲ್ಲಿ ಅದರಿಂದ ಅಕ್ಕಪಕ್ಕ ಇರುವಂತಹ ತೋಟಗಳಿಗೆ ಉಪ್ಪಾಗಕ್ಕೆಲ್ಲ ಹೋಗಿದ್ದೀವಿ ನಾವು ಮತ್ತು ನಮ್ಮ ಫ್ರೆಂಡ್ಸ್ಗಳು. ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀವಿ ಸುಮ್ಮನೆ ತೋರ್ಸೋಕ್ಕೋಸ್ಕರ. ಬನ್ನಿ ನೋಡೋಣ. ಸುಮ್ಮನೆ ನಡ್ಕೊಂಡು ಹೋಗೋದೆಲ್ಲ ಆಗ್ತಾನೆ ಅನ್ಕೋಬಿಡಿ, ಯಾಕಂದರೆ ನಮ್ಮ ಕಷ್ಟಗಳು ನಮಗೆ ಗೊತ್ತು. ಅಂದರೆ ಅಕೌಂಟ್ ಮಾನಿಟೈಸೇಷನ್ ಆಗಬೇಕು. ಮಾನಿಟೈಸೇಷನ್ ಅಂತ ಅಂದರೆ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಗೊತ್ತಿರೋಲ್ಲ. ಯಾರು ಯೂಟ್ಯೂಬ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರೋದು. ಈ ಮಾನಿಟೈಸೇಷನ್ ಅಂತ ಅಂದರೆ ಏನು ಅಂತ ಅಂದರೆ, ಈ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಿದಾಗ 1 ವರ್ಷದೊಳಗಡೆ ಇಂತಿಂಥ ಕಂಡೀಷನ್ ಅಂತ ಇರುತ್ತೆ. ಆ ಕಂಡೀಷನ್ನ ನಾವು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಆ ಅಕೌಂಟು ಮಾನಿಟೈಸೇಷನ್ ಆಗಿ ಅಕೌಂಟ್ಗೆ ದುಡ್ಡು ಬರೋದು. ಅದಕ್ಕೂ ಅಕೌಂಟ್ ಮಾನಿಟೈಸೇಷನ್ ಆಗೋಕ್ಕೆ ಯಾವ್ಯಾವ ಕಂಡೀಷನ್ ಐತೆ ಅಂತ ಅಂದರೆ, 1,000 ಸಬ್ಸ್ಕ್ರೈಬ್ ಆಗಬೇಕು, ಮತ್ತು 4,000 ಗಂಟೆ ಟೈಮು ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಅಂದರೆ ಇವಾಗ ನಾನೊಂದು 2 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದೊಂದು 3 ನಿಮಿಷ ಐತೆ, ಒಂದು 4 ನಿಮಿಷ ಐತೆ. ಅದರಲ್ಲೇ 7.5 ಗಂಟೆ ಟೈಮ್ ಓಡೈತೆ. 7.5 ಗಂಟೆ ಟೈಮಲ್ಲಿ 4,000 ಗಂಟೆ ಟೈಮಲ್ಲಿ. ಅದಕ್ಕೋಸ್ಕರ ಇವತ್ತು 1 ರಿಂದ 1.5 ಗಂಟೆ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರೂ ಸ್ಕಿಪ್ ಮಾಡದೇ ಇರೋಂಗೆ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು, ಅಥವಾ 10 ಮಿಲಿಯನ್ ಶಾರ್ಟ್ ವೀಡಿಯೋಸ್ಲಿ ವ್ಯೂಸ್ ಹೋಗಬೇಕು. 10 ಮಿಲಿಯನ್ ಅಂದರೆ 1 ಕೋಟಿ ಗುರು. 1 ಕೋಟಿ ಎಲ್ಲಿಯಪ್ಪ, ಇವಾಗ ಚಾನಲ್ ಓಪನ್ ಮಾಡಿರೋದು. 10 ಮಿಲಿಯನ್ ವ್ಯೂಸ್ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಣ ಅಂತ ಇವತ್ತಿಂದ ನಮ್ಮೂರ ಪಕ್ಕದಲ್ಲಿರುವ ಕ್ವಾರೆಗೆ ಹೋಗ್ತಾಯಿದ್ವಿ. ಅದು 1 ದಿನದಿಂದ 1.5 ಗಂಟೆ ಟೈಮು ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ನೀವು ಮನಿ ಕೊಡುವಾಗಾದರೂ ಸುಮ್ಮನೆ ಹಾಕ್ಬಿಟ್ಬಿಡಿ. 1.5 ಗಂಟೆ ಕಂಪ್ಲೀಟ್ ಆಗುತ್ತೆ. ನಮ್ಮಂಥವ್ರಿಗಾದ್ರು ಸಪೋರ್ಟ್ ಮಾಡಿ ಆ್ಯಂಡ್ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಕನ್ನಡಿಗರನ್ನ. ಇದೇನು ನೋಡ್ತಾ ಇದ್ರೆ ಸ್ಟ್ರೈಟ್ ಏನಾದ್ರು ಹೋದರೆ ಬೇರೆ ಊರುಗಳು ಬರುತ್ತೆ. ಅಂದರೆ ಬಂಡಾಳಿ ಮಾದಪ್ಪನ ದೊಡ್ಡಿ, ಅಂಡೇಕೃಪನ ದೊಡ್ಡಿ ಬರುತ್ತೆ. ಅದೇನಾದ್ರು ಲೆಫ್ಟ್ ತಗೊಂಡ ಅಂತ ಅಂದರೆ ನಾರ್ಮಲ್ ಹೊಸ ಹೊಲಗಳೈತೆ. ಹೊಲಗಳು ಮತ್ತು ಕಾಡುಗಳಿದೆ, ಕೋರೆಗಳಿದೆ. ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಕಾಡೆ. ಅವಾಗ ನಾವಿರುವಂಥ ಊರು ಕಾಡೆ. ಅವಾಗ ಬೇರೆ ಬೇರೆ ಊರುಗಳಿಂದ ಬಂದು ಕಾಡನ್ನೆಲ್ಲ ಊರಾಗಿ ಆಕ್ರಮಿಸ್ಕೊಂಡಿರೋದು. ನಮ್ಮ ತಾತ ಬಂದು ಸುಮಾರು ಇಲ್ಲಿ 45 ವರ್ಷ ಆಯ್ತಂತೆ. ನಮ್ಮ ತಾತ ಹಳೆ ಕಾಲದ ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾರೆ. ನಾವಿರುವಂಥ ಮನೆ ಎಲ್ಲ ಅವಾಗೆಲ್ಲ ಕಾಡೆ ಅಂತೆ. ಆ ಕಾಡನ್ನೆಲ್ಲ ಮರಗಳನ್ನೆಲ್ಲ ತರಿದು ನಮ್ಮ ತಾತವ್ರು ಬರೋಕ್ಕೂ ಮುಂಚೆ ಕೆಲವೊಂದು ಜನ ಆಕ್ರಮಿಸ್ಕೊಂಡಿದ್ರಂತೆ. ನಮ್ಮ ತಾತವ್ರು ಬಂದು ಎಲ್ಲ ಕಾಡನ್ನೆಲ್ಲ ಮಾಡಿಕೊಂಡು ಆ ಊರ್ಲಿ ಮನೆಗಳನ್ನ ಕಟ್ಸ್ಕೊಂಡಿರೋದು. ಆವಾಗ ಈ ಹೊಲಗಳಿಗೆ ಎಷ್ಟಪ್ಪ ಅಂತ ಅಂದರೆ 3 ಎಕರೆಗೆ ಒಂದು 55,000 60,000 ಇರ್ತಿತ್ತು ಅಷ್ಟೇ. ಇವಾಗ ಅದೇ 3 ಎಕರೆ 4.25 ಎಕರೆ ಅವೆಲ್ಲ 1 ಕೋಟಿ. ಇವಾಗ ಇನ್ನು ಮುಂದಕ್ಕೆ ಅದು ಎಷ್ಟೆಷ್ಟಾಗುತ್ತೋ.
ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನಮ್ಮೂರು ಹುಡುಗರೆಲ್ಲ ಉಪ್ಪಾಗಕ್ಕೆ ಹೋಗ್ತಾ ಇರೋವು. ಈ ಹೊಲಗಳಿಗೆ ಅಕ್ಕಪಕ್ಕ ತೋಟ ಏನು ನೋಡ್ತಾ ಇದ್ದೀರ ಅಲ್ಲಿಗೆಲ್ಲ ಉಪ್ಪಾಕಕ್ಕೆ ಹೋಗವು. ಮತ್ತು ಇಲ್ಲಿ ಹಣ್ಣುಗಳು ಬಿಡ್ತವೆ, ಕವಳಿ ಹಣ್ಣು, ಜಾಂಡ್ರಿ ಹಣ್ಣು, ನಿಮ್ಗೆ ಗೊತ್ತಿರ್ಬೋದು. ಅವೆಲ್ಲ ಕಾಡಲ್ಲೇ ಸಿಗೋದು. ಆ ಕಾಡಿಗೆ ನಡ್ಕೊಂಡು ಹೋಗ್ತಾಯಿದ್ದೋ ನಾವು ಮತ್ತು ನಮ್ಮ ಫ್ರೆಂಡ್ಸ್ಗಳು. ಒಂದು ಸಲ ಕಾಡಿಗೆ ಹೋಗಿದಾಗ ಒಂದು ಹಳ್ಳದಲ್ಲಿ ಈಜು ಬೀಳ್ತಿದ್ದೆ, ಒಂದು ಡ್ಯಾಮಲ್ಲಿ ಈಜು ಬೀಳ್ತಿರ್ಬೇಕಾದ್ರೆ ಆನೆ ಬಂದಿತ್ತು. ಆನೆ ಸೌಂಡ್ ಕೇಳಿಸ್ತಾ ಇಟ್ಲೆ ನಾವು ಬಟ್ಟೆ ಗಿಟ್ಟೆನೆಲ್ಲ ಇಟ್ಕೊಂಡು ಓಡಿ ಬಂದ್ಬಿಟ್ಟಿದ್ದೋ. ನಮ್ಮೂರಿನ ಕಡೆ ಬೆಳೆಯೋ ಬೆಳೆಸ್ಗಳೇ ಒಂಥರ ವಿಚಿತ್ರ ಗುರು. ಯಾವ ಊರುಗಳಲ್ಲೂ ಬೆಳೆಯೋಲ್ಲ. ಹೆಂಗೆ ಅಂತೀರ, ಈಗ ನಿಮ್ಮ ಊರುಗಳೆಲ್ಲ ನೋಡ್ಬೋದು ನೀವು. ಆಲ್ಮೋಸ್ಟ್ ಅಲ್ಲಿ ಯಾವ ಊರುಗಳಲ್ಲೂ ಈ ಕಡೆ ಅಂದರೆ ನಮ್ಮೂರು ಸೈಡ್ಗಳಲ್ಲಿ ಬೆಳ್ಳುಳ್ಳಿ, ಆಲೂಗಡ್ಡೆ, ಜೋಳ ಎಲ್ಲ ಕಡೆನೂ ಬೆಳೀತಾರೆ. ಆಲೂಗಡ್ಡೆ, ಮೆಣಸಿಕಾಯಿ, ಕೋಸು, ಅಂಬಿನೀಸು ಎಲ್ಲ ಹಾಕ್ತಾರೆ ಗುರು. ಇವನು ಕ್ವಾರೆ ತೋರಿಸ್ತಾನೆ ಅಂದ್ಬಿಟ್ಟು ರೋಡ್ ತೋರಿಸ್ತಾನೆ ಅನ್ಕೊಬಿಡಿ. ನಾನು ಹೇಳಿದ್ನಲ್ಲ, ಮಾನಿಟೈಸೇಷನ್ ಆಗಬೇಕು ಅಕೌಂಟು. ಅದಕ್ಕೋಸ್ಕರ ವಾಚ್ ಅವರ್ಸ್ ಕಂಪ್ಲೀಟ್ ಆಗಲಿ ಅಂದ್ಬಿಟ್ಟು ಕ್ವಾರೆಗೋಸ್ಕರ ನಡ್ಕೊಂಡೇ ಹೋಗ್ತಾಯಿದ್ದೀನಿ 3 ಕಿಲೋಮೀಟ್ರೂ. ದಯವಿಟ್ಟು ಎಲ್ಲ ಯಾರು ಸ್ಕಿಪ್ ಮಾಡದೇ ಇರೋಂಗೆ ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರ ಫೋನ್ಗಳಲ್ಲೂ ಈಸ್ಕೊಂಡು ನೋಡಿ. ನಿಮಗೇನಾದರೂ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ಹೇಳಿದ್ನಲ್ಲ, ನೈಟ್ನಾಗ ಆನ್ ಮಾಡಿಬಿಟ್ಬಿಡಿ, ನಮಗಾರು ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಇದೊಂದು ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಅಂತ ಆದರೂ ತಿಳ್ಕೊಳ್ಳಿ. ದಯಮಾಡಿ ಎಲ್ಲರೂ ಯಾರು ಸ್ಕಿಪ್ ಮಾಡದೇ ಇರಂಗೆ ನೋಡಿ. ಈ ಕಾಸಿನ ತಡೀಲಿ. ಈಗ ಒಂದೆರಡು ನಿಮಿಷ ಹಾಕಿ ಹೇಳ್ತ ತಾತ. ಈ ಹೊಲಗಳಿಗೆಲ್ಲ ಅವಾಗ ಹೇಗಿತ್ತು ಹೇಳಿ? ಅದು ಉಣ್ಣಿ ಬೆಳ್ಕೊಂಡಿತ್ತು, ಕಾಡಿತ್ತು, ಅವಾಗೆಲ್ಲ ಮರಗಳಿದ್ದು ಅದನ್ನ ತರ್ದಿ ಹೊಲ ಮಾಡೋರು. ನೀವು ಮೊದಲು ಯಾವ ಊರ್ಲಿದ್ರಿ? ನಾವು ಅಲ್ಲಿ ದಿನಳೆ ಸತ್ತಮಂಗ್ಲಿದ್ದು. ಆಗ ನಾವು ಒಂದು ವರ್ಷ ಹುಡುಗಲಿ ಇಲ್ಲಿ ಬಂದು ಸೇರಿದ್ದು. ಇಲ್ಲಿ ಬಂದಾಗ ಅವಾಗೆಲ್ಲ ಕಾಡಾಗಿತ್ತು. ಆಗ ಕರೆಂಟ್ ಏನು ಇರಲಿಲ್ಲ. ಅವಾಗ ನೀವು ಬಂದು ಎಲ್ಲ ಮರಗಳನ್ನ ಕಡ್ದು ಹೊಲ ಮಾಡಿ ಎಲ್ಲ ವ್ಯವಸಾಯ ಮಾಡಿ ಆಗ ಆರಂಭ ಮಾಡ್ತಿದ್ರು. ಆಗ ಎತ್ತುಗಳು, ಹಸುಗಳು ಇದ್ವು. ಈಗ ಎಲ್ಲಿ ಇದ್ದಾವ ಹಸುಗಳೆಲ್ಲ ಎಲ್ಲಿದ್ದಾವ ಬಂದ್ಬಿಟ್ಟು. ಅದಕ್ಕೆ ಏನು ಮಾಡ್ದ್ರಿ? ಅದೇ ನಿಜ. ತಿಂಡಿ ಮಾಡಿದ್ರ? ತಿಂಡಿ ಮಾಡ್ದೋ. ನೋಡಲ್ಲಿ ಹುತ್ತೂರು ಬೆಟ್ಟ, ಆ ಕಡೆ ಅಲ್ಲಿ ಈ ಕಡೆ ಕಾರೇನ್ ಬೆಟ್ಟ, ನೋಡೋದು ಕಾರೇನ್ ಬೆಟ್ಟ. ಕ್ವಾರ ಏನಕ್ಕೆ ಇದ್ ಮಾಡಿರೋದು? ಕೊರ್ದಿರೋದು ಅದು ಮುಂದೆ ಜಲ್ಲಿ ಕಲ್ಲು, ಜಲ್ಲಿ ಕಲ್ಗೋಸ್ಕರ ಗುಡ್ಡಿ ಹಾಕವ್ರೆ. ವರ್ಷ ಅಲ್ಲಿ 2 ಮನೆಗಳು ಕುತ್ಕೊಳ್ಳೋರು. ಇಲ್ಲಿ ಗುಸ್ಸಾಮಣ್ಣ ಅವರು ಅಲ್ಲಿ ಕಟ್ಟಿದ್ರು ಮನೆ. ಅಂದ್ರೆ ಯಾರು ಫಾರೆಸ್ಟ್ಗಳು ಇದ್ ಮಾಡಿದ್ದ ಅದನ್ನ? ಇಲ್ಲ, ಅವರೇ ತಕೊಂಡಿದ್ರು. ಈ ಬುಡ್ಬುಡ್ಕೆ ಇದೆಲ್ಲ ಅವ್ರದ್ದು ಭೂಮಿಗಳು. ಭೂಮಿ ಅವ್ರದ ತಗೊಂಡು ಕೋರೆ ಮಾಡಿ ಆಗ ಅಲ್ಲಿ ಕಲ್ಲು ಕೊಡ್ಕೊಂಡಿದ್ರು. ಎಲ್ಲ ಬಾಂಬ್ ಹಾಕಿ ಇದ್ ಮಾಡಿದ್ರ? ಬಾಂಬ್ ಹಾಕಿ ಗುಂಡಾಕಿ ಬರ್ಬರಿ ಅಲ್ಲೇನಾದ್ರು ಡೀಸೆಲ್ ಏನಾದ್ರು ಪೆಟ್ರೋಲ್ ಸಿಕ್ತಿತ್ತಾ ಅವಾಗ ಸಿಕ್ತಿರ್ಲಿಲ್ಲ. ಇದ್ರಲ್ಲೇ ಮಾಡೋರು. ಇವಾಗ ಅಲ್ಲಿ ಆನೆಗಳು ಏನಾದ್ರು ಬರ್ತಾ ಇರ್ತವೆ? ಆನೆಗಳು ಬಂದ್ರೆ ನೋಡಿ, ಇಲ್ಲಿ ನಾವ್ ಇರುದಿಲ್ವಾ, ಅದ್ರ ಕೆಳಗೆ ಈಗ ಒಂದು ಅರ್ಧ ಗಂಟೆ ಹೋದ್ರೆ ನೋಡ್ಕೊ ಬರ್ಬೇಕು.
ಆನೆಗಳು ಆನೆಗಳು ಆಮೇಲೆ ಹುಲಿ ಹಾಂ ಅದು ಬಂದು ಒಂದು ಕಲ್ಲು ಮೇಲೆ ಮನಿಕೊಂಡ್ರೆ ಹೊತ್ತಿಗೂ ಮನಿಕೋತದೆ. ಹಾಂ 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 ಇಲ್ಲಿಂದ ಏನೂ ಇಲ್ಲ, ನಮ್ಮ ಮನೆಗೂ ನಮ್ಮ ಮೂಲೆ ಅಷ್ಟೇ, ನಮ್ಮ ಮರ ತೊರ್ತದೆ ಬೆಳಗ್ಗೆ ಹಾಂ ಹಾಂ ಅಷ್ಟೇ. ಇಷ್ಟಿರಲೇ ಅಲ್ಲಿ ಕಸ ಸುಟ್ಕೊಂಡಿದ್ದಾಗ ಅದು ಬಂದು ಮನಿಕೊಂಡು ಎಲ್ಲನೂ ಸುತ್ತ ನೋಡ್ತದೆ. ನಿಮ್ಮನ್ನು ನೋಡೋರು ಅದೇನು ಮಾಡಲ್ವಾ ಹುಲಿ? ಈ ಹುಲಿ ನಾವು ಹೋದ್ರೆ ಓಡೋಯ್ತದೆ, ಹೊಂದ್ಕೊಂಡು ಓಡೋಗುತ್ತೆ, ಹೊಂದ್ಕೊಂಡು ಓಡೋಯ್ತದೆ. ಕೆಟ್ಟದಾದ್ರೆ ನಮ್ಮ ಮನೆ ಇಳಿಗೆ ಬಂದ್ರು ಬಂತು. ದನ ಕರುಗಳನ್ನ ತಿಂತಾವೆ. ಹೋಯ್ತದೆ, ಒಂದು ಎಮ್ಮೆ 2 ಎಮ್ಮೆ ಕರುಗಳನ್ನ ಹಿಡ್ಕೊಂಡು ಒಂದೆರಡು ಆಡುಗಳನ್ನ ತೂಕೊಂಡು ಹೋಗ್ಬಿಟ್ರು. ಹುಲಿ ಕಿರ್ಬ 2. ಆಮೇಲೆ ಈಗ ಮೊನ್ನೆ 1-2 ಕರುಗಳನ್ನ ಬಿಡಿಸಿ ಅದನ್ನ ಹಾಗೆ ಬಿಟ್ಟಿದ್ವಿ. ನೋಡಿ ಗುರು, ಹುಲಿ 2 ಎಮ್ಮೆ ಕರುಗಳನ್ನ ಹಿಡಿದು ಎಮ್ಮೆ ಅದೇನಾರು ಹುಲಿ ಏನಾರು ಎಮ್ಮೆ ಕಾಲಿಗೆ ಸಿಕ್ಕಿದ್ರೆ ಹುಲಿ ಇಲ್ಲ. ಎಲ್ಲ ಬಸ್ಸಿ ಕರೋನಾ ನೋಡಿ ಬಿದ್ದಿತ್ತಲ್ವಾ, ಬಸ್ಸಿಗೆ ನಿಂತ್ಕೊಂಡು ತುಳಿದು ಬಿಡೋ ಅದಕ್ಕೆ ಅದು ಬಿಡಿಸ್ಕೊಂಡು ಹೋಗ್ಬಿಡ್ತು ಹುಲಿ. ಒಟ್ಲಲ್ಲಿ 2 ಎಮ್ಮೆ ಕರ ತಿನ್ಕೊಬಿಡ್ತು. ತಿನ್ನಿಲ್ಲ, ಮತ್ತೆ ನೋವು ಮಾಡ್ಬಿಡ್ತು. ನೋವು ಮಾಡ್ಬಿಟ್ಟು ಹೊಂಟಾಯ್ತು. ಗಂಟಲಿಗೆ ಈ ಕಡೆ 4 ಉಗುರು, ಈ ಕಡೆ 4 ಉಗುರು, ಅದರಲ್ಲೇ ಸೂಲು ಬರ್ತದೆ. ಈ ಕಾಡ್ಲಿ ನಮ್ಮ ಕಾಡ್ಲಿ ಎಷ್ಟಿದೆ ಹುಲಿಗಳು? ಬೇಕಾದಷ್ಟವೆ ಹುಲಿಗಳು ಗಣಮಾಗವೆ. ಫಾರೆಸ್ಟ್ನವರು ತಂದು ಬಿಟ್ಬಿಟ್ರು ಹುಲಿಗಳನ್ನ. ಹುಲಿ ಕಿರುಬ ಚಿರತೆ ಎಲ್ಲಿ? ಚಿರತೆನೂ ಇದೆ ಈ ಕಾಡ್ಲಿ. ಪ್ರತಿಯೊಂದು ಜಾತಿನೂ ಅವೆ. ಕರಡಿ ಏನಾದ್ರು ಭೂ ಆಟಕ್ಕೆ ಬಂದ್ಬಿಟ್ಟು ಕರಡಿ ಆಗಂತ ಟೈಮ್ಗೆ ಹೋಗ್ಬಿಟ್ರೆ ಇಲ್ಲ ನೀನು ಈಗ ಯಾಕೆ ನಿತ್ಯ ಯಾರು ಹಾಗೆ ತಪ್ಕೊತದೆ ಮಂದಿ. ಈ ಮೊದಲು ಫಸ್ಟ್ ನೋಡಿದ್ದಕ್ಕೆ ಕೇಳೋದು ಕಣ್ಣಿಗೆ. ನೋಡಿ ಕೇಳಿದ್ರಲ್ಲ ಗಾಯ್ಸ್. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಿಮಗೂ ಗೊತ್ತು, ಮೊದಲೇ ಹೇಳಿದೆ. ಕ್ವಾರೆಗೆ ಹೋಗ್ತಾ ಇದ್ದೀವಿ. ಆ ಕ್ವಾರೆ ಮೊದಲು ಎಲ್ಲ ಹೊಲ ಆಗಿತ್ತು, ಅದನ್ನೆಲ್ಲ ಫಾರೆಸ್ಟ್ಗಳಲ್ಲ ಯಾರೋ ಒಬ್ಬರು ವ್ಯಕ್ತಿಗಳು ತಗೊಂಡು ಹೊಲನೆಲ್ಲ ನಾರ್ಮಲ್ ಬಾಂಬಾಗಿ ಸಿಡಿಸಿ ಅದು ಜಲ್ಲಿಕಲ್ಲುಗಳಿಗೋಸ್ಕರ ಅದನ್ನೆಲ್ಲ ಸಿಡಿಸಿ ಇವಾಗ ಒಂದು ಕಲ್ಲನ್ನೆಲ್ಲ ಕೊರ್ಕೊಂಡು ಇವಾಗ ಬಿಟ್ಬಿಟ್ಟಿದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ನಮ್ಮ ಕಾಡ್ಲಾಗ್ಬೋದು ಮತ್ತು ನಮ್ಮ ಪಕ್ಕದ ಕಾಡ್ಲಾಗ್ಬೋದು ಯಾವುದೇ ರೀತಿಯಾದಂಥ ಹುಲಿ ಮತ್ತು ಚಿರತೆ ಯಾವುದೂ ಇರಲಿಲ್ಲ. ಇವಾಗ ಏನಾಗೈತೆ ಅಂತ ಅಂದರೆ ಫಾರೆಸ್ಟ್ಗಳೇನು ಮಾಡ್ಬಿಟ್ಟಿದ್ದಾರೆ, ಬೇರೆ ಕಡೆಯಿಂದ ತಂದು ಬಿಟ್ಬಿಟ್ಟವ್ರೆ ಅದನ್ನ ಹುಲಿನೂ ಮತ್ತು ಚಿರತೆಗಳನ್ನ. ಹುಲಿ, ಚಿರತೆ, ಕಿರ್ಬ, ಆನೆಗಳು ನಾವು ಚಿಕ್ಕ ಒಂದು 7th 6th ಇದ್ದಾಗೆಲ್ಲ ಅವಾಗಿಂದನೂ ಐತೆ ಆನೆಗಳು. ಹುಲಿ ಚಿರತೆ ಮಾತ್ರ ನಾವು ನೋಡಿದಾಗ ಇರಲಿಲ್ಲ, ಬಟ್ ಫಾರೆಸ್ಟ್ಗಳು ಇವಾಗ ತಂದುಬಿಟ್ಟಿರೋದಂತೆ ರೀಸೆಂಟಾಗಿ ಹುಲಿ ಚಿರತೆಗಳನ್ನೆಲ್ಲ. ಈ ಹುಲಿ ಚಿರತೆಯಿಂದ ನಮಗೂ ಹಲವಾರು ತೊಂದರೆ ಆಗ್ತಾಯಿದೆ. ಹೆಂಗೆ ಅಂತ ಅಂದರೆ ಮನುಷ್ಯನ ನೋಡಿದ್ರೆ ಅದು ಎದ್ರುಕೊಂಡು ಹೋಗ್ತವೆ, ಅದು ಕಾಮನು. ಒಂದೊಂದು ಹುಲಿ ಟೈಮ್ ಏನಾದರೂ ಕೆಡ್ತಾಗಿದ್ರೆ ನಮ್ಮನ್ನು ಹಿಡ್ದಾಕ್ಬಿಡ್ತವೆ. ಮತ್ತು ದನ ಕರುಗಳೇನಾದರೂ ಅದ್ರ ಕಣ್ಣಿಗೆ ಬಿದ್ದರೆ ಬಿಡೋಲ್ಲ, ಒಟ್ಟಲ್ಲಿ ಹಿಡ್ದು ಸಾಯಿಸಿ ಎಳ್ಕೊಂಡು ಹೊಂಟೋಗುತ್ತೆ. ಇವಾಗ ಏನು ನೋಡ್ತಾ ಇದ್ದೀರಾ, ಈ ಹೊಲ ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ, ಇವಾಗ ರೀಸೆಂಟಾಗಿ 1-2 ತಿಂಗಳ ಹಿಂದ್ಗಡೆ ಅವ್ರು ನಾರ್ಮಲು ಭಾಗಕ್ಕೆ ತೋಟ ಮಾಡ್ತಾಯಿದ್ರು. ಭಾಗಕ್ಕೆ ತೋಟ ಮಾಡ್ತಾಯಿದ್ರು ಅಂತ ಅಂದರೆ ಇಲ್ಲಿ ಒಬ್ಬರು ಗೋಪಿ ಮದಪ್ಪ ಅಂತ ಇದ್ದಾರೆ. ಅವರು ಮತ್ತು ಬೇರೆ ಕೊಪ್ಪದಿಂದ ಬಂದಿರೋವಂತಹ ಒಂದು ವ್ಯಕ್ತಿ ಅಲ್ಲಿ ತೋಟ ಮಾಡ್ತಾಯಿದ್ರು ಭಾಗಕ್ಕೆ. ಅವ್ರೇನು ಮಾಡಿಬಿಟ್ಟಿದ್ದಾರೆ, ಕೊಪ್ಪ ಇಲ್ಲಿ ನಮ್ಮ ಕಾಡು ದಾಟ್ದ ಅಂದರೆ ಕೊಪ್ಪ ಸಿಗುತ್ತೆ. ಆ ಬೆಟ್ಟ ದಾಟಿ ಹೋಗಿ ಮತ್ತೆ ಆ ಕಡೆಯಿಂದ ಬರಬೇಕಾದ್ರೆ ಇಬ್ಬರು ಆ ಕಡೆಯಿಂದ ಬರ್ತಾಯಿದ್ದು. ಇವ್ರನ್ನೇನು ಮಾಡಿಬಿಟ್ಟಿದೆ ಅಂತ ಅಂದರೆ ಆನೆ ಹಿಡ್ದಾಕ್ಬಿಟ್ಟಿದ್ರೆ. ಆನೆ ಹಿಡಿದ್ಬಿಟ್ಟು ತುಳಿದ್ಬಿಟ್ಟು ಫುಲ್ಲು ಬಾಡಿ ತೊಡೆ ಫೇಸು ಏನೂ ಕಾಣಿಸ್ತಾ ಇರೋಂಗೆ ಎಲ್ಲ ಒಂಥರ ಫುಲ್ಲು ಕಲ್ಸೋಗಿತ್ತು ಬಾಡಿ ಫುಲ್ಲು. ಹೇಗೆ ಮಿಕ್ಸಿಲಿ ಹಾಕಿ ರುಬ್ತೀವೋ ಹಂಗಾಗ್ಬಿಟ್ಟಿತ್ತು ಫುಲ್ಲು ಬಾಡಿ ಎಲ್ಲ. ಪಾಪ ತೀರ್ಕೊಬಿಟ್ರು. ಅವ್ರಿಗೂ 2 ಗಂಡು ಮಕ್ಕಳಿದ್ದಾರೆ ಮತ್ತು ಹೆಂಡ್ತಿ ಇದ್ದಾರೆ. ಅವರು ಪಾಪ ಅವರು ಗಂಡ ತೀರ್ಕೊಂಡಾಗ ಪರವಾಗಿಲ್ಲ ನಾನು ಹೊಲ ತೋಟ ಮಾಡ್ತೀನಿ ಅಂತ ಇದ್ರು. ಬಟ್ ಇವಾಗ ಇಲ್ಲ, ಬೇರೆ ಕಡೆ ಹೊರಟಾಗಿದ್ದಾರೆ. ಅವ್ರ ಮಕ್ಕಳು ಕೂಡ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದಾರೆ. ಇವಾಗ ಅಂಡೆ ಕುರ್ಮನ್ ದೊಡ್ಡಿ ಅಂತ ಐತೆ ನಮ್ಮ ಪಕ್ಕದೂರದು, ಅವ್ರು ಬಂದು ತೋಟ ಮಾಡ್ತಾಯಿದ್ದಾರೆ. ಇವಾಗ ಆ ತಾತ ಹೇಳೋದು ಕೇಳಿದ್ರಲ್ಲ, ಆವಾಗ ಅವ್ರು ಬಂದಂತಹ ಕಾಲದಲ್ಲಿ ಏನು ಅಂದರೆ ಕರೆಂಟ್ ಏನೂ ಇರಲಿಲ್ಲ.
ಇದೆಲ್ಲ ಫುಲ್ಲು ಉಣ್ಣಿ ಹೊತ್ತೆ ಮರಗಳು ಎಲ್ಲ ಕಾಡಾಗಿತ್ತಂತೆ. ನೋಡಿ ನೀವು ಇವಾಗ ನೋಡಿದಾಗಲೇ ತಿಳ್ಕೊಬೋದು ಅಲ್ಲಿ ಏನು ಬೆಟ್ಟ ಐತೆ ಅದೇ ರೀತಿ ಇಲ್ಲೂ ಹೊಲಗಳು ಸೇಮು ಇಲ್ಲೂ ಅದೇ ರೀತಿ ಇತ್ತು. ಬಟ್ ನಮ್ಮಂಥ ವ್ಯಕ್ತಿಗಳು ಜನಗಳು ಬಂದು ಕಾಡನ್ನೆಲ್ಲ ಆಕ್ರಮಿಸ್ಕೊಂಡು ಹೊಲ ಮಾಡ್ಕೊಂಡಿದ್ದಾರೆ ಅಷ್ಟೇ, ಹೊಲ ತೋಟ. ಈ ಕಡೆ ನಮ್ಮೂರ ಸೈಡ್ ಆಲ್ಮೋಸ್ಟ್ ಅಲ್ಲಿ ಇವಾಗ ಏನು ನೋಡ್ತಾ ಇದ್ದೀರಾ ಇಲ್ಲಿ ಫುಲ್ಲು ಎಲ್ಲರೂ ತೋಟ ಮಾಡಿಬಿಟ್ಟಾರೆ, ಬೋರ್ ಹಾಕ್ಸ್ತಾರೆ. ಈ ಕಡೆ ಅಂದರೆ ನೀರು ಸಿಗುತ್ತೆ ಎಲ್ಲರಿಗೂ ಕಾಮನು. ಬಟ್ ಬೇಸಿಗೆ ಕಾಲದಲ್ಲಿ ಏನಪ್ಪ ಅಂತಂದರೆ ನೀರು ಹೊರ್ಟೋಗುತ್ತೆ ಅಷ್ಟೇ. ಇಲ್ಲಿಗೆಲ್ಲ ಬರ್ತಾ ಇದ್ದಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ಹಸುಗಳು ಹೊಡ್ಸ್ಕೊಂಡು ಮತ್ತು ಉಪ್ಪು ಹಾಕೋಕ್ಕೆ ಇವೆಲ್ಲ ಬರ್ತಾ ಇದೆ. ಇವಾಗ ಏನು ನೋಡ್ತಾ ಇದ್ದೀರಾ 2 ರೋಡು. ಇದು ಮೇಲ್ಗಡೆ ಹೊಸಲ ಅಂತ ಐತೆ. ಹೊಸಲ ಅಂತ ಅಂದರೆ ನಮ್ಮೂರವರು ಏನೋ ಕಟ್ಕೊಂಡಿದ್ದಾರೆ, ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಹೊಸಲಕ್ಕೆ ಐತೆ, ಇಲ್ಲೂ ತೋಟಗಳೈತೆ. ನಾವು ಇವಾಗ ಏನು ನೋಡ್ದೋ ಅದೇ ರೀತಿ ತೋಟಗಳೈತೆ. ಇಲ್ಲೇನು ನೋಡ್ತಾ ಇದ್ದೀರಾ ಇಲ್ಲಿಗೆ ನಾವು ಹೋಗ್ತಾ ಇರೋದು ಕೋರೆಗೆ ಇದ್ದು ದಾರಿ. ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರ ಮೊದಲು ಹೇಳೋದಲ್ಲ, ಇದು ಫುಲ್ಲು ಕಾಡನ್ನು ತೋಟವಾಗಿ ಆಕ್ರಮಿಸ್ಕೊಂಡಿದ್ದಾರೆ ಅಷ್ಟೇ. ಇವಾಗ ಏನು ನೋಡ್ತಾ ಇದ್ದೀರ ಇಲ್ಲಿ ಏನು ರೋಡೇ ಇರಲಿಲ್ಲ ಗುರು ಕೋರೆಗೆ ಹೋಗೋಕ್ಕೆ. ಅದು ಏನಪ್ಪ ಅಂದರೆ ಇಲ್ಲಿ ಸುತ್ತಮುತ್ತ ತೋಟ ಮಾಡೋರಲ್ಲ ಅವರು ಏನು ರೋಡ್ ಮಾಡಲಿಲ್ಲ, ಮತ್ತು ಗೌರ್ಮೆಂಟ್ ಕಡೆಯಿಂದ ಆಗ್ಬೋದು ಯಾರೂ ರೋಡ್ ಮಾಡಿಕೊಡ್ಲಿಲ್ಲ. ಯಾರಪ್ಪ ಅಂತ ಅಂದರೆ ಬುಡ್ಬುಡ್ಕೆ ನಾವು ತಗೊಂಡು ಬುಡ್ಬುಡ್ಕೆ ಜನಾಂಗದವ್ರು ಅವ್ರೆ ನಮ್ಮೂರಲ್ಲಿ. ಅವ್ರದ್ದು ಅಲ್ಲಿ ಕೋರೆ ನಾನು ತೋರಿಸಿದ್ನಲ್ಲ ಅಲ್ಲಿ ಹೊಲಗಳಿತ್ತು. ಆ ಹೊಲಗಳನ್ನ ತಗೊಂಡು ಯಾರೋ ಜನಗಳು ಅವರು ಕಲ್ಲು ಕೊರ್ಕೋಬೇಕಾಗಿತ್ತಲ್ಲ, ಗಾಡಿ ಓಡಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ಅವರೇ ರೋಡ್ ಮಾಡಿದ್ದು. ಹಾಗಾದರೆ ಇಲ್ಲಿ ಸುತ್ತಮುತ್ತ ತೋಟ ಇರೋರು ಹೆಂಗೆ ಹೋಗ್ತಾಯಿದ್ರು ರೋಡ್ ಇಲ್ಲದೆ ಅಂತಿದ್ರ? ಅಲ್ಲಿ ನೋಡ್ತಾ ಇದ್ದೀರಲ್ಲ ಆ ಆಲ್ದ ಮರದಿಂದ ಹಿಂದ್ಗಡೆ ಒಂದು ತೋಟಗಳೈತೆ. ಆ ತೋಟಗಳೆಲ್ಲ ಕಟ್ಟೆ ಮೇಲೆ ನಡ್ಕೊಂಡು ಓಡಾಡ್ತಾಯಿದ್ರು ಅಷ್ಟೇ. ಇಲ್ಲಿಗೆ ಹೆಂಗೆ ಬರ್ತಾಯಿದ್ರಪ್ಪ ಅಂತ ಅಂದರೆ ಅಲ್ಲಿ 2 ರೋಡ್ ತೋರಿಸಿದ್ನಲ್ಲ, ಆ 2 ರೋಡಲ್ಲಿ ಅಲ್ಲಿ ಮೇಲ್ಗೆ ಹೋಗ್ತಿತ್ತಲ್ಲ ಅಲ್ಲಿ ಗಂಟ ದಾರಿ ಇತ್ತು. ಆ ಕಟ್ಟೆಗಳ ಮೇಲೆ ನಡ್ಕೊಂಡು ಹೋಗ್ತಾಯಿದ್ರು. ಇಲ್ಲಿಗೆ ಯಾರಪ್ಪ ಅಂತ ಅಂದರೆ ಪಾಪ ಆ ಪುಣ್ಯಾತ್ಮರು ಕೋರೆ ಕಲ್ಲು ಕೊರಿಯೋಕೆ ಬಂದಿದ್ರಲ್ಲ ಅವರು ರೋಡ್ ಮಾಡಿಕೊಟ್ಟಿದ್ದು. ನಮ್ಮೂರಲ್ಲಂತೂ ಹಣ್ಣುಗಳಿಗೇನು ಬರನೇ ಇಲ್ಲ ಅಪ್ಪ. ಪರಂಗಿ ಹಣ್ಣಾಗ್ಬೋದು ಮತ್ತಿನ್ನಿತರ ಹಲವಾರು ಹಣ್ಣುಗಳು ಮನೆಗಳನ್ನ ಸಾಕೋತಾರೆ. ಹಣ್ಣು ಮತ್ತು ತರಕಾರಿ ಯಾವುದಕ್ಕೂ ಬರ ಇಲ್ಲ ನಮ್ಮೂರ ಸೈಡು, ಯಾಕಂದ್ರೆ ತೋಟಗಳನ್ನೇ ಬೆಳ್ಕೋತಾರೆ. ಅದಕ್ಕೋಸ್ಕರನೇ ಹಳ್ಳಿಗಳಿರುವಂಥ ವ್ಯಕ್ತಿಗಳು ಜಾಸ್ತಿ ವರ್ಷ ಬದುಕೋದು. ನಮ್ಮೂರಲ್ಲಿ ಒಂದು ಅಜ್ಜಿ ಇದ್ದಾರೆ, ನೀವು ಈಗಲೂ ನಂಬ್ತಿರೋ ಇಲ್ವೋ, ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತಂದೆಯವರು ಅಮ್ಮ ಅವರು, ನಮ್ಮ ತಂದೆಯವ್ರ ಅಜ್ಜಿ. ನಾವು ಅವ್ರಿಗೆ 3 ಮೊಮ್ಮಕ್ಕಳು. ಅವ್ರಿಗೆ ಎಷ್ಟಪ್ಪ ಏಜು ಅಂದರೆ ಇವಾಗ ನೀವು ನಂಬ್ತಿರೋ ಬಿಡ್ತಿರೋ 96 ವಯಸ್ಸಾಗೈತೆ, ಇನ್ನೂ ಚೆನ್ನಾಗಿದ್ದಾರೆ. ಆದ್ರೆ ಈ ಅಜ್ಜಿ ಈಗಲೂ ಪಾಪಚ್ಚೆ ಹೊಗೆ ಸೊಪ್ಪು ಆಗ್ಬೋದು, ಎಲೆ ಆಗ್ಬೋದು, ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ 96 ವಯಸ್ಸಲ್ಲಿ ಅವ್ರು ಬೀಡಿ ಸೇಯ್ತಾರೆ. ಅದು ಅಜ್ಜಿ. ನೀವು ನಮ್ಮೂರ ಸೈಡ್ಗೆ ಏನಾದ್ರು ಬಂದ್ಬಿಟ್ಟ ಅಂತಂದರೆ ಹೊಲಗಳು ಇರೋದು ನೋಡ್ಬಿಟ್ಟು ಬೇದ್ರು ಬಿಡ್ತೀರ. ಯಾಕೆ ಅಂತೀರ, ಆ ಹೊಲಗಳು ಹಂಗೆ ಐತೆ, ಎಲ್ಲ ಬೆಟ್ಟದ ಮೇಲೆ ಐತೆ.
ಅದರಲ್ಲೂ ಇಲ್ಲೊಂದು ಈ ಬೆಟ್ಟದಂಥ ಹೊಲಗಳಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಗುರು. ಆ ದೇವಸ್ಥಾನ ನೋಡ್ಕೊಂಬ ಬನ್ನಿ ಹೇಗಿದೆ ಅಂತ. ಅಲ್ಲಿ ವರ್ಷ ಪೂಜೆ ನಡೀತಾ ಇರುತ್ತೆ. ವರ್ಷ ಪೂಜೆ ನಡೆಸ್ತಾರೆ. ಮತ್ತು ಊಟ ನಮ್ಮೂರವ್ರು ಎಲ್ಲರಿಗೂ ಊಟ ಇಕ್ತಾರೆ. ನಮ್ಮೂರವ್ರಿಗೆ ಬಿಡಿ, ಅಕ್ಕಪಕ್ಕ ಗ್ರಾಮ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಊಟ ಇಕ್ತಾರೆ. ನೋಡಿ ಗುರು ಹೇಗಿದೆ ಹೊಲಗಳು. ಅಂಥದ್ರಲ್ಲೂ ನಮ್ಮ ಜನಗಳು ಬಿಡಲ್ಲ ಗುರು. ಅದು ಹೆಂಗೆ ಇರಲಿ, ಬೆಟ್ಟ ಅದು ಮಟ್ಟಕ್ಕಿಲ್ಲದೆ ಹೋದ್ರೂ ಪರವಾಗಿಲ್ಲ, ಆ ಹೊಲಗಳನ್ನ JCB ಕರೆಸಿ ಮಟ್ಟ ಮಾಡಿಸಿ ಅದರಲ್ಲಿ ಅಥವಾ ಆ ಹೊಲದಲ್ಲಿ ಬೋರ್ ಹಾಕ್ಸಿ ತೋಟ ಮಾಡಲೇಬೇಕು ಅನ್ನೋ ಒಂದು ಚಟ ನಮ್ಮೂರು ಸೈಡ್ ಅವ್ರಿಗೆ. ಮತ್ತು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದರೆ, ತುಂಬ ಜನ ನಮ್ಮೂರವ್ರು ಆಗ್ಬೋದು ಮತ್ತು ನಮ್ಮ ಫ್ರೆಂಡ್ಸ್ಗಳು ಹೇಳ್ತಾಯಿದ್ರು ವಾಯ್ಸ್ ಚೆನ್ನಾಗಿಲ್ಲ, ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಅಂತಾಯಿದ್ರು. ಅದಕ್ಕೋಸ್ಕರನೇ ಒಂದು ಮೈಕ್ ಬುಕ್ ಮಾಡಿದ್ದೀನಿ. ನೋಡೋಣ, ಬಂದಮೇಲೆ ಚೆಕ್ ಮಾಡೋಣ ವಾಯ್ಸ್ ಹೇಗಿದೆ ಅಂತ. ಇಲ್ಲೆಲ್ಲ ತುಂಬ ಬೋರೆಗಳು ಗುರು, ಹತ್ತಕ್ಕೆ ಕಷ್ಟ. ಇವನು ಇದಾನಲ್ಲ, ಇವನು ನಮ್ಮ ಚಿಕ್ಕ ಏಜಿಂದನೂ ಚಡ್ಡಿ ದೋಸ್ತ. ತೀಗ ಮುಚ್ಕೊಂಡು ಮುಖ ತೋರಿಸ್ತದೆ. ಇವನು ಕರ್ಕೊಂಬಂದಿದ್ದೀನಿ ಗುರು ನನ್ನ ಜೊತೆಗೆ. ಇವನು 3 ಕಿಲೋಮೀಟ್ರ್ ನಡೀತೀನಿ ನಿನ್ನ ಜೊತೆ ಬರ್ತೀನಿ ನಡಿ ಅಂದ್ಬಿಟ್ಟು ಬಂದವನೆ. ಆಮೇಲೆ ಏನಪ್ಪ ಬ್ಯಾಡ್ ಬೋರ್ಡೆಲ್ಲ ಯೂಸ್ ಮಾಡ್ತಾನೆ ಅನ್ಕೊಬಿಡಿ. ಬ್ಯಾಡ್ ಬೋರ್ಡ್ ಯೂಸ್ ಮಾಡಿರ್ತವೆ, ಸ್ವಲ್ಪ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಹೆಂಗೋಗ್ರು ಇಲ್ಲೇನು ನೋಡ್ತಾ ಇದ್ದಾರೆ, ಈ ಚಿಕ್ಕ ಬೋರೆ ಎತ್ಕೊಂಡು ಬಂದ್ಬಿಟ್ಟು ಇವಾಗ ಈ ಬೋರೆ ಎತ್ತೋದೇ ಭಾಳ ಕಷ್ಟ. ನಾವು ಹತ್ತೋಕ್ಕೆ ಕಷ್ಟ ಅಂತೀವಿ, ಅವಾಗ ರೋಡ್ಗಳು ಮಾಡೋಕೆ ಅದು ಹೆಂಗಪ್ಪ ಮಾಡಿದ್ರು ಸ್ವಾಮಿ. ಆದರೂ ಆಗಿನ ಕಾಲದಲ್ಲಿ ವ್ಯಕ್ತಿಗಳಿದ್ರಲ್ಲ, ಅವ್ರ ಕೆಲಸ ಮಾಡೋ ಅಷ್ಟು ಯಾರೂ ಮಾಡಲ್ಲ ಬಿಡಿ ಇವಾಗ. ಈಗಿನ ಜನ್ರೇಷನ್ಲಿ ಯಾಕಪ್ಪ ವ್ಯಕ್ತಿಗಳು ಜಾಸ್ತಿ ಬದುಕಲ್ಲ ಅಂತ ಅಂದರೆ, ಅಲ್ಲಿ ನೋಡಿ, ಅಲ್ಲಿ ಈಗಿನ ಕಾಲದಲ್ಲಿ ಎಲ್ಲ ಇದಕ್ಕೂ ಅಷ್ಟೇ, ಯಾವ್ದು ತರಕಾರಿ ಬೆಳೀತಾರೆ ಎಲ್ಲದಕ್ಕೂ ಫುಲ್ಲು ಔಷಧಿ. ಈಗ ನಮಗೆ ಗೊತ್ತಿರೋ ಪ್ರಕಾರ ಏನಾದರೂ ಒಂದು ನಮ್ಮ ಹತ್ರ ಇರುವಂಥ ಒಂದು ತೋಟಕ್ಕೆ 10 ಕ್ವಿಂಟಲ್ ಏನಾದರೂ ಬೆಳ್ಳುಳ್ಳಿ ಹಾಕಿದ್ರೆ 10 ಕ್ವಿಂಟಲ್ಗೆ 1 ಲಕ್ಷ ರೂಪಾಯಿನ ಔಷಧಿ ಬೇಕೇ ಬೇಕು. 10 ಕ್ವಿಂಟಲ್ಗೆ 1 ಲಕ್ಷ ರೂಪಾಯಿ ಔಷಧಿ ಹೊಡೆದ್ರೆ ಮನುಷ್ಯನ ಬಾಡಿ ಆಗ್ಬೋದು ಮತ್ತು ಪ್ರಾಣಿಗಳ ಬಾಡಿಗೆ ಆಗ್ಬೋದು ಎಫೆಕ್ಟ್ ಬೀಳದೇ ಇರುತ್ತಾ. ಅದು ಏನಾದರೂ ಅದಕ್ಕೆ 1 ಲಕ್ಷದ ಔಷಧಿ ಹೊಡಿತಾರೆ. ಆ ಔಷಧಿ ಹೊಡೆದು ಏನಾದರೂ ನಮ್ಮ ತೋಟದಲ್ಲಿ ನೀರೇನಾದರೂ ಸಾಲಿಲ್ಲ ಅಂತ ಅಂದರೆ ಆ ಬೆಳ್ಳುಳ್ಳಿ ಹೋಯ್ತು. ಪಾಪ ರೈತನ ತಲೆ ಮೇಲೆ ಕಲ್ಲಿಟ್ಟಂಗೆ ಆಯ್ತೆ. ಈಗ ನಮ್ಮೂರಲ್ಲಿ ಬೆಳೆದಿದ್ದಾರೆ ಪಾಪ ಎಲ್ಲ ಒಂದು ನಮ್ಮೂರ ಪಕ್ಕದಲ್ಲಿರ್ಬೋದು, ನಮ್ಮೂರಲ್ಲಾಗ್ಬೋದು, ಎಷ್ಟು ಕ್ವಿಂಟಲ್ ಹಾಕಿದ್ದಾರೆ ಅಂದರೆ 100ರಿಂದ 150 ಕ್ವಿಂಟಲ್ ಹಾಕಿದ್ದಾರೆ. ಅದರಲ್ಲಿ ಒಂದು 20% ಅಷ್ಟೇ ಚೆನ್ನಾಗಿರೋದು ಬೆಳ್ಳುಳ್ಳಿಗಳು. ಇನ್ನೆಲ್ಲ ಇನ್ನು 80% ಅಷ್ಟೇ ಎಲ್ಲ ರೋಗ ಬಿದ್ದುಬಿಡೈತೆ ಪಾಪಚ್ಚೆ. ಏನು ಮಾಡ್ತಾರೆ ರೈತರುಗಳಿಗೆ ಹಿಂಗಾದರೆ? ಅದಕ್ಕೋಸ್ಕರ ಪಾಪ ಅವ್ರುಗಳಿಗೆ ಮನಸ್ಸಿಲ್ಲ ತೋಟಗಳು ಮಾಡೋಕ್ಕೆ. ಇನ್ನೇನು ಮಾಡ್ತಾರೆ, ಬೇರೆ ವಿಧಿ ಇಲ್ಲ. ಬೆಂಗಳೂರಿಗೆ ಹೋಗಿ ಬದುಕೋಣ ಅಂತ ಅಂದರೆ ಅವ್ರಿಗೂ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಆದರೂ ಪಾಪ ರೈತರುಗಳು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳಲ್ಲ ಗುರು. ಏನೇ ಆಗಲಿ ನಮಗೆ ಗೊತ್ತಿರೋ ಪ್ರಕಾರ ಅದೇನೇ ಆಗಲಿ ನನ್ನ ತೋಟ ಮಾಡೇ ಮಾಡ್ತೀನಿ. ಪಾಪ ಅದು ಯಾರಿಗೋಸ್ಕರ ಮಾಡ್ತಾರೆ? ಅವ್ರ ಮಕ್ಕಳಿಗೋಸ್ಕರ ಮಾಡ್ತಾರೆ ತೋಟಗಳನ್ನ. ಆದರೆ ಮಕ್ಕಳುಗಳು ಎಲ್ಲಿ ತನಕ ದೊಡ್ಡವರಾಗ ತನಕ ಮಾತ್ರ ತಂದೆ ತಾಯಿ ಮೇಲೆ ಪ್ರೀತಿ ಇರುತ್ತೆ. ಆದರೆ ಮದುವೆ ಆದಾಗ ಮತ್ತು
ಬೇರೆ ಬೇರೆ ಕಡೆ ಹೋದಾಗ ಆಗ್ಬೋದು, ಮದುವೆ ಆದಾಗ ಆಗ್ಬೋದು, ತಂದೆ ತಾಯಿ ಮೇಲೆ ಪ್ರೀತಿನೇ ಇರಲ್ಲ, ಪ್ರೀತಿನೇ ಕಡಿಮೆ ಆಗೈತೆ. ಯಾರೂ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮ ತಾಯಿ ಆಗ್ಬೋದು, ತಂದೆ ಆಗ್ಬೋದು, ಇಬ್ಬರೂ ಪಾಪ ತುಂಬ ಕಷ್ಟ ಬಿದ್ದಿರ್ತಾರೆ. ಪಾಪ ನಿಮ್ಮ ತಾಯಿಂದಿರು ನಿಮ್ಮನ್ನ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಪಾಪ ತುಂಬ ಕಷ್ಟ ಬಿದ್ದು ಎತ್ತಿರ್ತಾರೆ. ಮತ್ತು ನಿಮ್ಮ ತಂದೆ ಚಿಕ್ಕ ವಯಸ್ಸಿಂದ ಪಾಪ ಅವ್ರು ಬೆವರು ಸುರಿಸಿ ದುಡಿದು ಕಷ್ಟ ಬಿದ್ದು ಪಾಪ ನಿಮ್ಮನ್ನು ಸಾಕಿರ್ತಾರೆ. ಆ ಕಷ್ಟನೆಲ್ಲ ಯೋಚನೆ ಮಾಡಬೇಕು, ಇಲ್ಲಾಂದರೆ ಅವ್ರ ಮನ್ಸಿಗೆ ಬೇಜಾರಾಗುತ್ತೆ. ಪಾಪ ಯಾವತ್ತೂ ಆಗ್ಬೋದು, ಯಾರೇ ಆಗ್ಬೋದು, ನಿಮ್ಮ ತಂದೆ ತಾಯಿಗಳಿಗೆ ನೀವು ಬೇಜಾರು ಮಾಡೋಕ್ಕೆ ಹೋಗಬೇಡಿ. ಈ ಭಾರನೇ ಊರು ಹೊತ್ತ ತುಂಬ ಕಷ್ಟ. ನಾನು ಹೇಳಿದ್ನಲ್ಲ, ಈ ಕ್ವಾರಲ್ಲೂ ಒಂದು ದೇವಸ್ಥಾನ ಕಟ್ಕೊಂಡಿದ್ದಾರೆ ಅಂತ. ಆ ದೇವಸ್ಥಾನ ಯಾವುದು ಅಂತ ಅಂದರೆ ನೋಡ್ಕೊಂಬರೋಣ ಬನ್ನಿ ಇವಾಗ ಆ ದೇವಸ್ಥಾನ ಹೇಗಿದೆ ಅಂತ. ಆದರೂ ನಮ್ಮ ಊರಿನ ಜನಗಳು ಬಿಡಲಾಗರು. ಆ ದೇವಸ್ಥಾನ ಎಲ್ಲಾದರೂ ಇರಲಿ, ದೇವ್ರ ಮೇಲೆ ಭಕ್ತಿ ಮಾತ್ರ ಇದ್ದೇ ಇರುತ್ತೆ. ಬೇಕಾದ್ರೆ ಈ ದೇವಸ್ಥಾನಗಳಿಗೆ ಬೆಂಗಳೂರಿರೋ ತಲುಪಿಸ್ಬಿಟ್ರೆ ಒಳ್ಳೇದಾಯ್ತೆ. ಈ ದೇವ್ರ ಹತ್ರ ಬೇಡ್ಕೊಂಡ್ರೆ ಪೂಜೆ ಮಾಡಿಸ್ಕೊಂಡ್ರೆ ಅಂದರೆ ಬೆಂಗಳೂರಿಂದನೇ ಬಂದುಬಿಡ್ತಾರೆ ಗುರು. ದೇವ್ರ ಮೇಲೆ ಅಷ್ಟೊಂದು ಭಕ್ತಿ, ದೇವ್ರ ಮೇಲೆ ಭಕ್ತಿ ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ಕಾಮನ್ ಆಗಿಬಿಟ್ಟಿದೆ ಇದರಲ್ಲಿ. ಈ ಜಗತ್ತಿನ ನಿಯಮದ ಸೃಷ್ಟಿಯಲ್ಲಿ ದೇವ್ರ ಮೇಲೆ ಭಕ್ತಿ ಇರೋದು ಕಾಮನ್ ಆಗಿಬಿಟ್ಟಿದೆ. ಬನ್ನಿ ನೋಡೋಣ ಆ ದೇವಸ್ಥಾನದ ಹೆಸರೇನು, ಆ ದೇವಸ್ಥಾನ ಸೃಷ್ಟಿ ಎಷ್ಟು ವರ್ಷ ಆಯಿತು, ಆ ದೇವಸ್ಥಾನ ಹೇಗಿದೆ ನೀವು ನೋಡಿದ್ರಲ್ಲ. ಇವಾಗ ನಾವು ನಡ್ಕೊಂಬಂದಿದ್ದೆ, ಸುಸ್ತಾಗಾಯಿತು. ಪಾಪ ಅವರು ಅವಾಗ ಕಲ್ಲು ಸಿಮೆಂಟು ಎಲ್ಲ ಹೊತ್ತು ಎಲ್ಲ ಹೊಡಿಸಿ ಕಟ್ಟಿಸಿದ್ದಾರೆ ದೇವಸ್ಥಾನಕ್ಕೆ. ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ. ಅದು ಇಲ್ಲಿರುವಂತಹ ತೋಡ್ತವ್ರೆ ಪಾಪ ದೇವಸ್ಥಾನ ಕಟ್ಸಿರೋದು. ನಮಗಂತೂ ಸುಸ್ತಾಗೈತೆ. ಏನಿ ನಾಯಿಗಳು ನಮಗೆ ಎಂಟ್ರಿನೇ ಕೊಡೋಲ್ಲಪ್ಪ, ಬೊಗಳ್ತಾವಲ್ಲಪ್ಪ. ಏಯ್ ಟಮಿ 3 ನಾಯಿ ಸಾಕೊಂಡಿದ್ದಾರೆ ಗುರು. ಈ ದೇವಸ್ಥಾನದ ಹೆಸರೇನಮ್ಮ? ಇದು ಕಟ್ಸಿ ಎಷ್ಟು ವರ್ಷ ಆಯಿತು? 4 ವರ್ಷ ಆಯಿತು. ಹಾಂ. ಇದು ನಮ್ಮದು ವ್ಯವಸ್ಥೆ ಅಮ್ಮ. ಈ ತೋಟ ಎಲ್ಲ ನಿಮ್ಮದೇ? ನೀವೇ ಜಾಗ ಕೊಟ್ಟಿರೋದು ಕಟ್ಸೋಕ್ಕೆ? ನೀವೇ ಜಾಗ ಕೊಟ್ಟಿರೋದು? ಹಾಂ. ನಾವು ಹಾಂ. ಸರಿ ಅಮ್ಮ. ವಿಡಿಯೋ ಮಾಡಿ ಕಳ್ಸಕಪ್ಪ ಇರಪ್ಪ. ನೋಡಿ ಇವರು ನಾನು ಹೇಳಿದ್ನಲ್ಲ, ಇದೇ ಆ ದೇವಸ್ಥಾನ. ಈ ದೇವಸ್ಥಾನ ಓಪನ್ ಆಗಿ 4 ವರ್ಷ ಆಗೈತೆ. ಇವಾಗ ಕೇಳಿದ್ರಲ್ಲ ಈ ದೇವಸ್ಥಾನ ಏನಕ್ಕೆ ಇಲ್ಲಿ ಕಟ್ಸಿದ್ದು ಅಂದರೆ ಅದೇ ಇಲ್ಲಿ ಬಂದು ನೆಲೆಯಾಗಿದ್ದು ಅಂತ. ಅದು ಈ ಒಂದು ಕಾಡಲ್ಲಿ, ಈ ಒಂದು ಬೆಟ್ಟದಲ್ಲಿ ಬಂದು ನೆಲೆಯಾಗಲ್ಲಪ್ಪ. ಅದು ಆಶ್ಚರ್ಯ ಅಂತ ಅಂದರೆ. ಈ ದೇವರಲ್ಲಿ ಏನು ಕೇಳ್ಕೊಳ್ಳೋದು ಅಂತ ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನ ವ್ಯೂವರ್ಸ್ಗಾಗ್ಬೋದು, ಸಬ್ಸ್ಕ್ರೈಬರ್ಸ್ಗಾಗ್ಬೋದು, ಫಾಲೋವರ್ಸ್ಗಾಗ್ಬೋದು, ಎಲ್ಲರಿಗೂ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆ ಅಂತಲ್ಲ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ. ಯಾಕೆ ಸೇಕಾಯ್ತದೆ ಅನ್ಕೊಬೇಡಿ ವಿಡಿಯೋ. ಯಾಕಂತ ಅಂದರೆ ಉತ್ತಲದಲ್ಲಿ ಬಂದು ಮಾಡ್ತಾ ಇರೋದು, ಓಡಾಡೋಕ್ಕಾಗಲ್ಲ. ನೋಡಿ ಗುರು ದೇವ್ರ ಮೇಲೆ ಏನು ಭಕ್ತಿ ಅಂತ. ಬೆಳಕಲ್ಲೂ ಲೈಟ್ ಹಾಕ್ಬಿಟ್ಟಿದಾರಲ್ಲಪ್ಪ ದೇವ್ರಿಗೆ.
ಬೆಳಕಲ್ಲೂ ಲೈಟ್ ಹಾಕೋದು ಎನ್ಕೊಬಿಡಿ, ಯಾಕಂದರೆ ತೋಟದಲ್ಲೆಲ್ಲ ಕರೆಂಟ್ ಬಿದ್ದಿಲ್ಲ, ಅದಕ್ಕೋಸ್ಕರ 24x7 ಲೈಟ್ ಉರಿತಾನೇ ಇರುತ್ತೆ. ಈ ದೇವಸ್ಥಾನ ನೋಡಿದ್ದಾಯಿತು. ಬನ್ನಿ ಈಗ ಹೋಗೋಣ ಹೊರಗೆ. ನಾವು ಇಲ್ಲಿದೆಯಲ್ಲ, ಈ ಮನೆಯವರೇ ಕಟ್ಸಿರೋದಂತೆ. ಈ ಮನೆಯವರೇ ಜಾಗ ಕೊಟ್ಟು ಅವರು ಹೊಲದಲ್ಲಿ ದೇವಸ್ಥಾನ ಕಟ್ಸಿರೋದು. ಅದಕ್ಕೆ ನಮ್ಮೂರವ್ರು ಎಲ್ಲರೂ ಕೈ ಜೋಡಿಸೋರೆ ಆ ದೇವಸ್ಥಾನ ಕಟ್ಸೋಕ್ಕೆ. ನಮ್ಮೂರಿಂದ ಪಕ್ಕದಲ್ಲಿ ಯಾರ್ಯಾರು ತೋಟ ಮಾಡ್ತಾಯಿದ್ದಾರೆ, ಯಾರ್ಯಾರು ಹೊಲ ಮಾಡ್ತಾಯಿದ್ದಾರೆ, ಹೊಲ ಅನ್ನೋದಕ್ಕಿಂತ ತೋಟ ಯಾರ್ಯಾರು ಮಾಡ್ತಾಯಿದ್ದಾರೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಹತ್ರನೂ ಹಸು ಐತೆ. ಎಲ್ಲರೂ ಹಾಲು ಹಾಕ್ತಾರೆ ಗುರು. ಹಾಲಲ್ಲೇ ಸುಮಾರು ದುಡ್ಡು ಸಂಪಾದನೆ ಮಾಡ್ಕೋತಾರೆ. ಅದೇ ರೀತಿ ನಮ್ಮ ಊರುಗಳಲ್ಲಿ ಎಷ್ಟು ಹಸುಗಳೈತೆ, ಯಾರ್ಯಾರು ಹಸು ಸಾಕ್ತಾರೆ, ಯಾರ್ಯಾರು ಹಾಲು ಕರೀತಾರೆ, ಮತ್ತು ದಿನಕ್ಕೆ ಎಷ್ಟು ಲೀಟ್ರ್ ಕರೆಯುತ್ತೆ, ಸುಮಾರು ಎಷ್ಟು ಹಸುಗಳಿರ್ಬೋದು ಕಮೆಂಟ್ ಮಾಡಿ ನೋಡೋಣ. ನಮ್ಮೂರಲ್ಲಂತೂ ಯಾರ್ಯಾರ ಮನೆ ಐತೆ ಎಲ್ಲರ ಮನೇಲೂ ಆಲ್ಮೋಸ್ಟ್ ಅಲ್ಲಿ ಹಸುಗಳು ಇದ್ದೇ ಐತೆ ಗುರು. ನಮ್ಮೂರಲ್ಲಿ ಮನೆಗಳಲ್ಲಿ ಹಸುಗಳಿಲ್ಲದೆ ಹೋದರೂ ತೋಟಗಳಲ್ಲಿ ಮಾತ್ರ ಇದ್ದೇ ಇರುತ್ತೆ, ಕಟ್ಟಾಕಿರ್ತಾರೆ. ಪಾಪಚ್ಚೆ ಆ ಹಸುಗಳಿಗೆ ಅಂತಲೇ ಒಂದು ಅರ್ಧ ಎಕರೆ ಆಗ್ಬೋದು, 3/4 ಎಕರೆಗೆ ಆಗ್ಬೋದು, 1 ಎಕರೆಗಾದರೂ ಆಗ್ಬೋದು. ಪಾಪ ಅದಕ್ಕೆ ಅಂತಲೇ ಮೇವು ಹಾಕಿದ್ರೆ ಅಂತ ಅಂದರೆ ಸೀಮೆ ಕಡ್ಡಿ ಅಂತ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಹಸಿಗೋಸ್ಕರ ಸಾಕೋದು. ಸೀಮೆ ಕಡ್ಡಿ ಅಂತೂ ಎಲ್ಲ ತೋಟದಲ್ಲೂ ಇದ್ದೇ ಇರುತ್ತೆ ಗುರು. ಇಲ್ಲ ಅಂತ ಅಂದರೆ ಕಾಡುಗಳಿಗೆ ಬಿಟ್ಬಿಡ್ತಾರೆ. ಸ್ವಲ್ಪ ಸೀಸನ್ ಟೈಮ್ಲಿ ಏನೋ ಕಾಡಿಗೆ ಬಿಡ್ತಾರೆ. ನಾರ್ಮಲ್ ಟೈಮ್ಲೆಲ್ಲ ಹೊಲಗಳಲ್ಲಿ ಬೆಜ್ಜಲ್ಗಳಲ್ಲಿ ತಕ್ಕಲು ಬಿಡ್ತಾರಲ್ಲ, ಆವಾಗ ಹಸುಗಳನ್ನ ಬಿಡ್ತಾರೆ. ಈ ಕಾಡಿಗೆ ಹಸ ಬಿಟ್ಟಾಗ ಏನು ತೊಂದರೆ ಅಂತ ಅಂದರೆ, ಈ ಹುಲಿಗಳಾಗ್ಬೋದು, ಚಿರತೆಗಳಾಗ್ಬೋದು, ಕಿರ್ಬಗಳಾಗ್ಬೋದು, ಸುಮಾರು ಕರ ಆಗ್ಬೋದು, ಹಸಗಳನ್ನಾಗ್ಬೋದು ಹಿಡಿದು ಸಾಯಿಸ್ಬಿಟ್ಟವ ಗುರು. ನಮಗೆ ತಿಳಿದಿರೋ ಪ್ರಕಾರ ಇವಾಗ ಒಂದು 20-25 ಕರಗಳು ಸಾಯಿಸ್ಬಿಟ್ಟಿದೆ ಹುಲಿಗಳು. ಅದು ಹುಲಿಗಳಿರಲಿಲ್ಲ, ಎಲ್ಲ ಫಾರೆಸ್ಟ್ಗಳು ತಂದು ಬಿಟ್ಬಿಟ್ಟಿರೋದ್ರಿಂದ ಹುಲಿಗಳೆಲ್ಲ ಹಿಡಿದು ತಿಂದುಬಿಟ್ಟವೆ ನೋಡಿ ಗುರು. ಈ ಒಂದು ಚಿಕ್ಕ ಜಾಗದಲ್ಲೂ ಜೋಳ ಬೆಳಿಬೇಕನ್ನೋ ಆಸೆ ನಮ್ಮೂರವ್ರಿಗೆ. ಒಂದು ಪಿನ್ನು ಬಿಡೋಲ್ಲ ಗುರು ನಮ್ಮೂರ ಕಡೆ. ಏನಾದರೂ ಅವಕಾಶ ಕೊಟ್ಟಿರ್ಬೇಕಾದ್ರೆ ರೋಡ್ಲೇ ಹಾಕ್ಬಿಡ್ತಾರೆ ಜೋಳಗಳನ್ನ ಅಂಥವ್ರು ನಮ್ಮೂರ ಸೈಡವರು. ಒಂದು 20%ಅಲ್ಲಿ ಇದು ಒಂದು 10% ಗುರು ಬೆಳ್ಳುಳ್ಳಿ ಚೆನ್ನಾಗಿರೋದು ಅಂತ ಅಂದರೆ. ಇದೊಂದು 5% ಪರವಾಗಿಲ್ಲ, ಬೆಳ್ಳುಳ್ಳಿ ಚೆನ್ನಾಗೈತೆ. ಯಾವುದು ನಾಯಿ ನನ್ನೇ ಬೊಗಳ್ತಾ ಇದ್ದಾರೆ. ತಪ್ಪಾಯ್ತು ಬಿಡೋಣ, ಬೊಗಳು ಬಿಡೋಣ. ಹತ್ತತ್ರ ಇನ್ನೇನು ಬಂದೇ ಬಿಟ್ವಿ ಗುರು. ನಾನು ಹೇಳೋದ್ನೆಲ್ಲ ಹೊರಗೆ. ಬನ್ನಿ, ನಮ್ಮ ಫ್ರೆಂಡ್ಸ್ ಒಬ್ಬ ಇದ್ದಾನೆ ಇಲ್ಲಿ, ಅವನೇ ಎತ್ತಾಕೊಂಡು ಹೋಗೋಣ ಹೊರಗೆ. ನಮ್ಮ ಫ್ರೆಂಡ್ಸ್ ಅಂದರೆ ಇವರು ಕೂಡ ಊರಲ್ಲೇ ಇದ್ರು ಗುರು. ಇವಾಗ ತೋಟ ಮಾಡಬೇಕು ಅಂದ್ಬಿಟ್ಟು ಬೋರ್ ಹಾಕ್ಸಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಇವರು ಇಲ್ಲಿ ಏನು ನೋಡ್ತಾ ಇದ್ದಾರೆ, ನಮ್ಮ ಫ್ರೆಂಡ್ಸ್ ಅವ್ರ ತಂದೆ ಅವರು ಆರ್ಮಿ ರಿಟೈರ್ಮೆಂಟ್ ಇವರೇ ಕೊಟ್ಬಿಟ್ಟು ಇಲ್ಲಿ ಬಂದು ಊರಲ್ಲಿ ಇದ್ಕೊಂಡು ವ್ಯಾಪಾರ ದುಡ್ಡು ಹಣಕಾಸಿಗೆ ಏನಾದ್ರು ಒಂದು ಜೀವನ ನಡಿಲೇಬೇಕಲ್ಲಪ್ಪ, ಅದಕ್ಕೋಸ್ಕರ ಒಂದು ಅಂಗಡಿ ಇಟ್ಟಿದ್ರು. ಅಂಗಡೀಲಿ ಅಷ್ಟೇನು ವ್ಯಾಪಾರ ಆಗದೆ ಇರೋದನ್ನ ಕಾರಣ ಅದಕ್ಕೋಸ್ಕರ ಇಲ್ಲಿ ಬಂದು ತೋಟ ಮಾಡವ್ರೆ. ಈ ಬೆಳ್ಳುಳ್ಳಿ ಯಾರ್ದಂತ ನೋಡ್ತಾ ಇರಲ್ಲ, ಒಂದು 20%ಅಲ್ಲಿ ಇವ್ರದ್ದು ಒಂದು 5%. ಬೆಳ್ಳುಳ್ಳಿ ಚೆನ್ನಾಗೈತೆ, ಪರವಾಗಿಲ್ಲ. ಅದು ಒಂದೇ ಬೋರಲ್ಲಿ ನೀರು ಕಟ್ಟೋಕ್ಕಾಗಲ್ಲ ಗುರಿಲ್ಲಿ. ಒಂದು 2-3 ಬೋರ್ ಐತೆ. ಆ 3 ಬೋರ್ಲಿ ಗುಂಡಿಗೆ ನೀರು ಐತಿ. ಪಾಪ ಗುಂಡಿಗೆ ಮೋಟ್ರ್ ತರಿಸಿ ಇವ್ರುಗಳು ಆ ಗುಂಡಿಯಿಂದ ಇವ್ರು ನೀರು ಎತ್ತೋದು. ಅದು ಪಾಪ ಬೆಳ್ಸ್ ಕರೆಕ್ಟಾಗಿ ಬಂದರೆ ರೋಗಗಳು ಬೀಳ್ತವೆ, ಹಲವಾರು ರೋಗಗಳು. ಆ ರೋಗದಿಂದ ಪಾಪ ರೈತನ ತಲೆ ಮೇಲೆ ಕಲ್ಲು ಹಾಕ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೂ ಮನ್ಸುಗಳೇ ಇರಲ್ಲ ಹೊಲ ಮಾಡೋಕ್ಕೆ. ಬನ್ನಿ, ಇನ್ನೇನು ಅವನು ನಮ್ಮ ಫ್ರೆಂಡ್ಸ್ನು ಕರ್ಕೊಂಡು ಹೋಗೋಣ ಹೊರಗೆ.
ಏನೋ ಹೇಳ್ತಾನೆ ನೋಡಿ ಗುರು ಇವ್ನು, ನನಗೆ ಕೆಲಸಗಳದು ಯಾವಾಗ ನೋಡಿದ್ರು ಲಾಕ್ ಹಾಕಿ ಅಂತಾನೆ ನನ್ನೇ. ಇನ್ನೇನು ಹತ್ತತ್ರ ಬಂದೇ ಬಿಟ್ವಿ ಕ್ವಾರೆಗೆ. ನೋಡಿ ಗುರು ಎಲ್ಲೆಲ್ಲೆಲ್ಲ ಹೊಲ ಮಾಡವ್ರೆ. ನಮ್ಮೂರವ್ರು ಅಂದರೆ ಹಿಂಗೆ ಗುರು. ನಾನು ಊರಲ್ಲಿರುವ ಕಾರಣ ಅದಕ್ಕೋಸ್ಕರ ಕಾಡ್ದು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಬೇರೆ ಕಡೆ ಹೋದಾಗ ಬೇರೆ ನಮ್ಮ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಆಗ್ಬೋದು, ಮತ್ತು ನಮ್ಮ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಆಗ್ಬೋದು ಹೋಗ್ತೀನಿ. ಆದರೆ ನಿಮ್ಮ ಒಂದು ಫಾಲೋ ಮತ್ತು ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನ್ನ ಬೇರೆ ಕಡೆ ಕರ್ಕೊಂಡು ಹೋಗೋಕ್ಕೆ ಕಾರಣ ಆಗುತ್ತೆ. ದಯವಿಟ್ಟು ಯಾರು ಸ್ಕಿಪ್ ಮಾಡದೇ ಇರೋಂಗೆ ಮತ್ತು ಎಲ್ಲರೂ ವೀಡಿಯೋಗಳನ್ನ ನೋಡಿ ದಯಮಾಡಿ ಒಳ್ಳೆ ರೀತಿಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ವೀಡಿಯೋ ಚೆನ್ನಾಗಿಲ್ಲದೆ ಇರೋ ಆಗ್ಬೋದು, ಯಾಕಂದರೆ ನಾನೊಬ್ಬ ಬಿಗಿನರು, ನನಗೆ ಅಷ್ಟೇನು ಗೊತ್ತಿಲ್ಲ. ಬಟ್ ಹೋಯ್ತಾ ಮುಂದೆ ಹೋಗ್ತಾ ವೀಡಿಯೋ ಚೆನ್ನಾಗಿರುತ್ತೆ. ಬಟ್ ನನ್ನ ಪ್ರಯತ್ನನ ಮಾತ್ರ ನಾನು ನಿಲ್ಲಿಸಲ್ಲ ಗುರು. ಎಲ್ಲೋ ಒಂದು ಕಡೆ ದೇವರು ಯಾವತ್ತೋ ಒಂದು ಕಡೆ ಒಳ್ಳೇದು ಮಾಡ್ತಾನೆ. ಅದಕ್ಕೂ ಆ ಒಂದು ನಂಬಿಕೆಗೋಸ್ಕರ ನಾನು ವೀಡಿಯೋ ಮಾಡ್ತೀನಿ. ನಿಮ್ಮ ಒಂದು ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಇವನ್ನ ನೋಡಿ ಇಲ್ಲಿ ನಮ್ಮ ಫ್ರೆಂಡ್ಸ್ನ ಹಸ ಮೇಯ್ಸಕ್ಕೆ ಹಾಕ್ಬಿಟ್ಟಾರೆ. ಪಾಪ ದಿನ ಹಸ ಮೇಯಿಸ್ಬೇಕಿವ. ಹಸ ಮೇಯಿಸ್ದೆ ಹೋದರೆ ಹಾಕ್ತಾರೆ ಏಟ ಅವ್ರ ಮನೇಲಿ ಅಷ್ಟೇ ಗುರು. ನೋಡಿ ಇವನು ಸುಸ್ತಾಗ್ಬಿಟ್ಟಿದ್ದಂತೆ, ಹಸ ಮೇಯೋಕೆ ಸುಸ್ತಾಗಿಲ್ಲ, ಇನ್ನು ಇವನು ಸುಸ್ತಾದಂತೆ. ಅದಿವ ಕೂತ್ಕೊಂಡು ಫೋನ್ ನೋಡೋನಿಗೆ ಸುಸ್ತಾಗ್ಬಿಟ್ಟಿದ್ದಂತೆ. ಪಾಪ ಅವು ಬೊಕ್ಕೊಂಡು ಹಸ ಮೇಯಿಸೋಗೆ ಪಾಪ ಸುಸ್ತಾಗಲ್ಲ ನೋಡಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ಗುರು ಎಂಡು. ಇಲ್ಲಿ ಗಂಟ ಮಾತ್ರ ಹೊಲ ಮಾಡ್ಕೊಂಡಿರೋದು. ಇವಾಗಲೂ ಏನಾದರೂ ನಮ್ಮ ಜನಗಳಿಗೆ ಅವಕಾಶ ಕೊಟ್ಟ ಅಂತ ಅಂದರೆ ಅಲ್ಲಿ ಏನು ನೋಡ್ತಾ ಇದ್ದೀರಾ ಆ ಕಾಡುಗಳನ್ನೆಲ್ಲ ಬೇಕಾದರೆ ತೋಟ ಮಾಡ್ಕೊಬಿಡ್ತಾರೆ. ಅಂಥ ಜನಗಳು ನಮ್ಮೂರ ಕಡೆ ಇರೋರು. ಇದೇ ಎಂಡು. ಇಲ್ಲೇನು ನೋಡ್ತಾ ಇದ್ದೀರಾ ಇದೇ ಎಂಡು. ಇನ್ನೆಲ್ಲ ಇದು ಫುಲ್ಲು ಕಾಡೆ. ಇದು ಹೊಲ ಆಗಿತ್ತು. ಇದು ಯಾರೋ ಬೇರೆಯವ್ರ ಹೆಸರಲ್ಲೈತೆ. ಬಟ್ ಇದನ್ನು ಬಾಂಬ್ ಹಾಕಿ ಸಿಡಿಸಿ ಜಲ್ಲಿಕಲ್ಲನ್ನ ಮಾತ್ರ ಎತ್ಕೊಂಡು ಹಂಗೆ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ಈಗ ಅವರು ಕೊರೆದಿದ್ದು ಒಳ್ಳೇದಾಯಿತು. ಏಕಂತ ಅಂದರೆ ಮುಂದೆ ಹೇಳ್ತೀನಿ ಬನ್ನಿ. ಕೊನೆಗೂ ಬಂದೋಗ್ರು ಕ್ವಾರೆಗೆ. ಈಗ ಇಲ್ಲಿಗೆ ಬರೋಕ್ಕೆ ಒಂದು 37 ನಿಮಿಷ ಆಗದೆ. ಗಾಡೀಲಿ ಬಂದಿರೋ ಒಂದು 5 ನಿಮಿಷದಲ್ಲಿ ಬರ್ಬೋದಿತ್ತು. ಆದರೆ ಎಲ್ಲನೂ ನೇಚರ್ ಬಗ್ಗೆ ಮತ್ತು ನಮ್ಮೂರ ಪಕ್ಕದಲ್ಲಿರುವಂತಹ ತೋಟಗಳ ಬಗ್ಗೆ, ಹೊಲಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ನಡ್ಕೊಂಡೇ ಬಂದೀವಿ. 3 ಕಿಲೋಮೀಟ್ರಿಗೆ 37 ನಿಮಿಷ ಆಗದೆ ಗುರು ನಡ್ಕೊಂಬರೋಕ್ಕೆ. ಅಂದರೆ ನಾರ್ಮಲ್ ವೀಡಿಯೋ ಏನೂ ಮಾಡಿದೆ ನಡ್ಕೊಂಬಂದರೆ ಬರ್ಬೋದು. ಒಂದು 20ರಿಂದ 25 ನಿಮಿಷ ತಗೊಳುತ್ತೆ. ಅದು ಯಾಕಂದರೆ ಇಲ್ಲಿ ಏನು ಹೈವೇ ರೋಡ್ ಮಾಡಿಲ್ಲ. ಒಂದು 20ರಿಂದ 25 ನಿಮಿಷ ಬರೋಕ್ಕೆ. ಎಲ್ಲ ಕಲ್ಲು ಮತ್ತು ಬೋರೆ ಇರೋದ್ರಿಂದ 37 ನಿಮಿಷ ತಗೊಂಡದೆ ಗುರು ಇಲ್ಲಿಗೆ ಬರೋಕ್ಕೋಸ್ಕರ. ಇವಾಗ ನೋಡ್ತಾ ಇದ್ದೀರಲ್ಲ ಅದೇ ಕ್ವಾರೆ. ಒಯ್ದಾವಿ ಇಲ್ಲೂ ಒಂದು 10 ಹತ್ತಬೇಕು ಗುರು ಹೋಗೋಕ್ಕೋಸ್ಕರ. ಆ ಕ್ವಾರೆಗೆ ಹೋಗ್ಬೇಕಂದ್ರೆ ಇಲ್ಲೇನು ನೋಡ್ತಿದ್ದೀರಾ ಇದು ಅಷ್ಟೇ ನಾನು ಹೇಳಿದ್ನಲ್ಲ ಕಾಡು ಅಂತ. ಇವಾಗ ಎಲ್ಲರೂ ಹೊಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗಂಟ ಬರೋಕ್ಕೆ ಮಾತ್ರ ಸುಸ್ತಾಗ್ಬಿಟ್ಟೈತೆ ಗುರು. ಎಲ್ಲೋ ಒಂದು ಜಾಗದಲ್ಲಿ ಕೂತ್ಕೊಳ್ದೆ ಒಂದು ಲೋಟ ನೀರು ಕುಡಿದೆ ನಡ್ಕೊಂಬಂದಿರೋದು. ಅಲ್ಲಿ ಏನು ನೋಡ್ತಾ ಇದ್ದೀರಾ ಕಲ್ಲುಗಳೇನು ಕಾಣಿಸ್ತಾ ಇದೆ, ಆ ಕಲ್ಲನ್ನೆಲ್ಲ ಫಾರೆಸ್ಟ್ಗಳೇ ಕಟ್ಟಿದ್ದು. ಆ ಕಾರನ್ನು ಯಾರು ಹೊಡೆದ್ರು ಅವರೇ ಆ ರೀತಿ ಕಟ್ಟಿರೋದು. ಅದೇನಕ್ಕೆ ಸುಮ್ಮನೆ ಕಟ್ಟಿರೋದು ಅನ್ಕೋಬೇಡಿ, ಅದು ಕಟ್ಟೆ ಮಾಡಿರೋದು. ನಮ್ಮ ಹೊಲಗಳಲ್ಲಿ ಹೇಗೆ ನಾವು ಕಟ್ಟೆ ಕಟ್ಕೋತೀವೋ ನಮ್ಮ ಹೊಲಗಳಲ್ಲಿ ಕಟ್ಟೆ ಇರುತ್ತೆ. ಬರೀ ಅಂದರೆ ಮಣ್ಣಲ್ಲಿ ಕಟ್ಟೆ ಇರುತ್ತೆ. ಇಲ್ಲಿ ಇವರು ಕಲ್ಲಲ್ಲಿ ಕಟ್ಟೆ ಮಾಡ್ಕೊಂಡವ್ರೆ. ಈಗ ಈ ಕಲ್ಲುಗಳೆಲ್ಲ ಏನು ನೋಡ್ತಾ ಇದ್ದೀರಾ, ಅವಾಗ ಆ ಕ್ವಾರೆನ ಬಾಂಬಾಗಿ ಸಿಡಿಸಿರೋ ಕಲ್ಲುಗಳು, ಆ ಕಲ್ಲು ಚೂರುಗಳೇ ಇಲ್ಲಿ ಗಂಟ ಬಂದಿರೋದು. ಇಲ್ಲಿ ನೋಡ್ತಿದ್ದಾರಲ್ಲ ಈ ಪಿಪಾಟಿ ಬಂಡೆ ಎಲ್ಲ ಇಲ್ಲಿ ಗಂಟ ಬಂದೈತೆ.
ಈ ಒಂದು ಫ್ಲ್ಯಾಟ್ ಭೂಮಿನ ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಅಂತ ಅಂದರೆ ಅಲ್ಲೇನಾದರೂ ಬಾಂಬ್ ಹಾಕಿ ಸಿಡಿಸಿದ್ರೆ ಕಲ್ಲುಗಳೆಲ್ಲ ಇಲ್ಲಿಗೆ ಬಂದು ಬೀಳ್ತಾಯಿದ್ದವು. ಅಲ್ಲಿ ನೋಡಿ ಫುಲ್ಲು ಕಲ್ಲುಗಳೇ ಐತೆ. ಆ ಕಲ್ಲುಗಳೆಲ್ಲ ಬಾಂಬ್ ಹಾಕಿ ಸಿಡಿಸಿರೋ ಕಲ್ಲುಗಳೇ. ಇಲ್ಲಿ ನೋಡಿ ಇಲ್ಲಿ ಏಕ ಫುಲ್ಲು ಏನು ನೋಡ್ತಾಯಿದ್ದಾರೆ ಆದಿಲ್ಲಿ ಎಷ್ಟು ಕಲ್ಲು ಬಿದ್ದೈತೆ. ಎಲ್ಲ ಅಲ್ಲಿ ಬಾಂಬ್ ಹಾಕಿ ಸಿಡಿಸಿರುವಂತಹ ಕಲ್ಲುಗಳೇ ಇಲ್ಲಿ ಬಂದು ಬಿದ್ದಿರೋದು ಚೂರಾಗಿ. ಬನ್ನಿ ಮುಂದೆ ನೋಡೋಣ. ಇಲ್ಲಿ ನೋಡಿ ಇಲ್ಲಿ ಪಾಟ್ ಕಲ್ಲುಗಳೆಲ್ಲ ಎಲ್ಲಿಂದ ಎಲ್ಲಿ ತನಕ ಬಿದ್ದೈತೆ ಅಂತ. ಇಲ್ಲಿ ಮುಂದೆ ನೋಡೋಣ ಬನ್ನಿ, ಅಲ್ಲಿ ಹೋಗಿ ತೋರಿಸ್ತೀನಿ. ಜಾಸ್ತಿ ಇದು ಮಾಡೋದು ಬೇಡ, ಎಕ್ಸ್ಪ್ಲೈನ್ ಮಾಡೋದು ಬೇಡ. A few minutes later. ನಾನು ಹೇಳಿದ್ನಲ್ಲ 37 ನಿಮಿಷ ನಡ್ಕೊಂಬಂದಿದ್ದು ಈ ಒಂದು ವ್ಯೂ ಪಾಯಿಂಟ್ ತೋರ್ಸೋಕ್ಕೆ. ಕೊನೆಗೂ ಬಂದು ಇಲ್ಲಿಗೆ. ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ನಾನು ಹೇಳಿದ್ನಲ್ಲ ಯಾರೋ ಒಬ್ಬರು ತಗೊಂಡು ಇದನ್ನು ಬುಡ್ಬುಡ್ಕೆ ಜನಾಂಗದವ್ರ ಹತ್ರ ತಗೊಂಡು ಎಲ್ಲ ಇಲ್ಲಿ ಕಲ್ಲುಗಳನ್ನೆಲ್ಲ ಕೊರ್ದು ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿ ಈ ಕಲ್ಲುಗಳನ್ನೆಲ್ಲ ಏನಕ್ಕೆ ಉಪಯೋಗಿಸ್ಕೋತಿದ್ರು ಅಂತ ಅಂದರೆ, ಈಗ ಆಲ್ಮೋಸ್ಟ್ ನಿಮ್ಗೆ ಯಾರ್ಯಾರು ಗೊತ್ತಿರುತ್ತೆ, ತಮಿಳ್ನಾಡು ಸೈಡ್ ಬಾರ್ಡ್ರ್ ಐತಲ್ಲ, ಬಾರ್ಡರಿಂದ ನೊಕ್ನಳ್ಳಿವರೆಗೂ ಒಂದು 20 ಕಿಲೋಮೀಟ್ರ್ ಐತೆ. ಒಂದು 30 ಕಿಲೋಮೀಟ್ರ್ ಐತೆ ಅಂದ್ಕೊಳ್ಳಿ. ಆ 30 ಕಿಲೋಮೀಟ್ರ್ವರೆಗೂ ರೋಡ್ ಮಾಡಿದಾರಲ್ಲ, ಆ ರೋಡ್ ಮಾಡೋಕ್ಕೆಲ್ಲ ಇಲ್ಲಿಂದನೇ ಬಾಂಬ್ ಬ್ಲಾಸ್ಟ್ ಮಾಡಿ ಆ ರೋಡು ತಾರ್ ಹಾಕೋಕ್ಕೋಸ್ಕರ ಈ ಜಲ್ಲಿ ಕಲ್ಲುಗಳನ್ನೆಲ್ಲ ಉಪಯೋಗಿಸ್ಕೊತಿದ್ರು. ಬಾಂಬ್ ಹಾಕ್ದೆ ಇಟ್ಲೆ ಎಲ್ಲ ನುಚ್ಚಾಗ್ಬಿಡ್ತಿತ್ತು ಅಂತಲಲ್ಲ, ಈ ರೀತಿ ಕಲ್ಲುಗಳಾಯ್ತಿತ್ತು ದೊಡ್ಡದಾಗಿ. ಆ ರೀತಿ ದೊಡ್ಡ ಕಲ್ಲುಗಳನ್ನು ಈ ರೀತಿ ನುಚ್ಚು ಮಾಡಿ ನಮ್ಮ ಜನಗಳೇ ನುಚ್ಚು ಮಾಡಿ ರೋಡ್ ಮಾಡೋಕ್ಕೋಸ್ಕರ ಉಪಯೋಗಿಸ್ಕೊತಿದ್ರು. ಅಲ್ಲಿ ಏನು ನೀರೈತೆ, ಆ ನೀರು ಅಲ್ಲಿರುವಂತಹ ನೀರು ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದರೆ, ನಮ್ಮೂರಿಂದ ಕೆಲವೊಂದು ಜನ ಹಸುಗಳು ಹೊಡ್ಕೊಂಬರ್ತಾರೆ, ಹಸುಗಳು ಮೇಯ್ಸೋಕೆ ಹೊಡ್ಕೊಂಬರ್ತಾರೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಹಸುಗಳು, ಅದು ನಮ್ಮೂರವರೇ ಮೇಯಿಸ್ತಾ ಇರೋದು. ಆ ಹಸುಗಳಿಗೆ ಕುಡಿಯೋಕ್ಕೆ ನೀರು ಉಪಯೋಗ ಆಗುತ್ತೆ. ಅಕ್ಕಪಕ್ಕ ಇಲ್ಲಿ ಬಿಟ್ರೆ ಎಲ್ಲೂ ನೀರು ಸಿಗೋಲ್ಲ. ತೋಟದವ್ರು ಬೋರ್ ಹಾಕ್ಸಿದ್ರೆ ಬೋರ್ ಸಿಗುತ್ತೆ. ಅಲ್ಲಿ ನೋಡ್ತಾ ಇದ್ದಾರಲ್ಲ, ಅಲ್ಲೆಲ್ಲ ಏನು ತೇವಾಂಶ ಕಾಣಿಸ್ತಾ ಇದೆ. ಆ ತೇವಾಂಶ ಏನಕ್ಕೆ ಕಾಣಿಸ್ತಾ ಇದೆಯಪ್ಪ ಅಂತ ಅಂದರೆ, ಅಲ್ಲಿ ಜಲ ಉಕ್ತಾ ಇರೋದು. ಆ ಜಲ ಉಕ್ಕಿ ತೇವಾಂಶ ಆಗುತ್ತೆ. ಹಾಗಿದ್ರೆ ಇಲ್ಲಿ ಹೇಗೆ ನೀರು ಬರುತ್ತೆ ಅಂತ ಅಂದರೆ, ಮಳೆ ಊದೈಟ್ಲೆ ತುಂಬೋಗಲ್ಲ ಗುರು. ಮಳೆ ಏನು ಒಂದಿನ ಪೂರ್ತಿ ಎಲ್ಲ ಈ ಕಡೆ ಊದ್ರೆ 1 ಗಂಟೆ 2 ಗಂಟೆ ಟೈಮ್ ಉಯ್ಯುತ್ತೆ. ಅದು ಒಂದೊಂದು ಸಲ ಜೋರಾಗಿ ಉಯ್ಯುತ್ತೆ, ಇಲ್ಲ ಅಂದರೆ ನಿಧಾನಕ್ಕೆ ನೀರು ಉಕ್ಕುತ್ತೆ. ಹಾಗಿದ್ರೆ ಇಲ್ಲಿ ನೀರು ಹೇಗೆ ಬರುತ್ತೆ ಅಂತ ಅಂದರೆ, ಅಡಿಲಿ ಜಲ ಉಕ್ಕುತ್ತೆ ಗುರು. ಈಗ ಹಳೆ ಕಾಲದಲ್ಲಿ ಹೇಗೆ ಬಾವಿಗಳು ತೋರಿಸಿರ್ತಾರೆ, ಆ ಬಾವಿಗಳಲ್ಲಿ ಹೇಗೆ ಮಳೆ ಊದ್ರೆ ನೀರು ಜಲ ಉಕ್ಕಿ ನೀರು ತುಂಬುತ್ತೋ, ಅದೇ ರೀತಿ ಇಲ್ಲೂ ಕೂಡ ಇದು ನಾಟಿ ಎಷ್ಟು ಬರುತ್ತೆ ಅಂತ ಅಂದರೆ, ಒಂದು 5ರಿಂದ 6 ಅಡಿ ಇರುವ ಒಂದು ಮನುಷ್ಯನಿಗೆ ಎದೆ ತನಕ ನಾಟು ಬರುತ್ತೆ ಅಷ್ಟೇ ನಾಟಿರಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಅಕ್ಕಪಕ್ಕ ಹೊಲಗಳಿಗೆ ಉಪ್ಪು ಹಾಕಕ್ಕೆ ಬಂದಾಗ ಇಲ್ಲಿಗೆ ಬರ್ತಾಯಿದ್ದೋ. ಇಲ್ಲಿಗೆ ಬಂದು ನಾವು ಚಿಕ್ಕ ಏಜಿದ್ದಾಗ ನಮ್ಮನ್ನು ಮುಳುಗಿಸ್ಕೊತಾಯಿತ್ತು. ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ನಾವು ಉಪ್ಪು ಹಾಕೋ ಡಬ್ಬಗಳನ್ನ ತೊಳ್ಕೊಂಡು ಹೋಗ್ತಾಯಿದ್ದೋ. ಇಲ್ಲಿ ಒಂದು ಸಲ ನಾವು ಬಂದಿದ್ದಾಗ ನಮ್ಮೂರವರು ಅಡಿಲೆಲ್ಲ ಫುಲ್ಲು ಕಲ್ಲೇ. ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ರೀತಿ ಸೇಮ್ ಅಡಿಲು ಕಲ್ಲೈತೆ. ನಂದೇನು ಐಫೋನ್ ಅಲ್ಲ ಅಡಿಲೆಲ್ಲ ತೋರ್ಸೋಕ್ಕೆ. ಆ ಕಲ್ಲಿ ನಾವು ಈಜಾಡಬೇಕಾದ್ರೆ ನಾವು ತುಂಬ ಹುಡುಗರುಗಳಿಗೆ ಆ ಕಲ್ಲು ಕೂದೈತೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇವನ್ನೆಲ್ಲ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿರೋದು. ಬ್ಲಾಸ್ಟ್ ಮಾಡಿ ಈ ರೋಡನ್ನ ಇದು ಮಾಡೋಕ್ಕೋಸ್ಕರ, ರೋಡ್ ತಯಾರಿಸೋಕ್ಕೋಸ್ಕರ ಉಪಯೋಗಿಸ್ಕೊಂಡಿದ್ದಾರೆ ಕಲ್ಲುಗಳನ್ನ. ಒಂದು 25ರಿಂದ 30 ಕಿಲೋಮೀಟ್ರ್ ರೋಡು ತಯಾರಿ ಆಗೋಕ್ಕೆ ಈ ಕಲ್ಲೇ ಕಾರಣ ಆಗ್ಬೋದು. ನೋಡಿ ಹೇಗಿದೆ ಅಂತ. ಇದನ್ನು ಇದುವರೆಗೂ ನಮ್ಮ ಅಕ್ಕಪಕ್ಕ ದೂರವ್ರು ಇರ್ಬೋದು, ಯಾರಾದರೂ ಆಗ್ಬೋದು, ಯಾರು ಇದುವರೆಗೂ ಇಲ್ಲಿ ಹತ್ತಿಲ್ಲ. ನಾವು ಚಿಕ್ಕೇರ್ಲಿರ್ಬೇಕಾದ್ರೆ ಅಲ್ಲಿ ಏನು ಕಾಣಿಸ್ತಾ ಇದೆ, ಅಲ್ಲಿ ಸೈಡಲ್ಲಿ ಹತ್ಕೊಂಡು ಹೋಗ್ತಾಯಿದ್ದೋ. ಅಲ್ಲಿ ಹತ್ಕೊಂಡು ಮೇಲ್ಗಡೆ ಹೋಗಿ ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ನೋಡ್ಕೊಂಬರ್ತಾಯಿದ್ದೋ. ಬಟ್ ಇವಾಗ ಆಗೋಲ್ಲ. ಯಾಕಂತ ಅಂದರೆ ದೊಡ್ಡವರಾಗ್ಬಿಟ್ಟಿದ್ದೀವಿ, ಅದಕ್ಕೋಸ್ಕರ ಹತ್ತಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಹಸುಗಳು ಪ್ರಾಣಿಗಳಿಗೆ ನೀರು ಕುಡಿಯೋಕ್ಕೆ ಬರುತ್ತೆ ಅಂತ. ನೋಡಿ ಅಲ್ಲಿ ಪ್ರಾಣಿಗಳು ನೀರು ಕುಡಿತಾವೆ. ಹಸುಗಳು ಕುರಿಗಳು ಮಾತ್ರ ಅಲ್ಲ, ಇಲ್ಲಿ ಹುಲಿ ಆಗ್ಬೋದು, ಆನೆ ಆಗ್ಬೋದು, ನೈಟ್ನಾಗ ಎಲ್ಲ ಬರ್ತವೆ. ನೈಟ್ನಾಗೆ ಅಂತಲ್ಲ, ಬೆಳಗ್ಗೆನಾಗಲೂ ಬರ್ತವೆ.
ನಾವು ಚಿಕ್ಕ ವಯಸ್ಸಲ್ಲಿ ಉಪ್ಪು ಹಾಕಕ್ಕೆ ಬರ್ಬೇಕಾದ್ರೆ ಇಲ್ಲಿ ಆನೆ ರದ್ದಿ ಬಿದ್ದಿರೋದು ಅಂತ ಅಂದರೆ ನಾವು ಬರೋಕ್ಕೂ ಮುಂಚೆ ಅಂದರೆ ಒಂದು ಅರ್ಧ ಗಂಟೆ ಮುಂದ್ಗಡೆ ಅದು ನೀರು ಕುಡ್ಕೊಂಡು ಹೋಗಿರೋದು. ಅದು ಹೇಗೆ ಹೇಳ್ತೀರಾ ಅಂತ ಅಂದರೆ ನಾವು ಹಸಿ ಲದ್ದಿನೇ ನೋಡ್ಬಿಟ್ಟು ಕಂಡಿಡ್ಕೋತಾ ಇದ್ದೋ. ಕಂಡಿಡಿದ ಚೆನ್ನಾಗಿತ್ತು. ಈ ನೀರು ತುಂಬ ಉಪಯೋಗ ಆಗುತ್ತೆ ಗುರು, ಪ್ರಾಣಿಗಳಿಗಾಗ್ಬೋದು. ಇಲ್ಲಿ ಹಸ ದನಗಳು ಮೇಯ್ಸಕ್ಕೆ ಬರೋರು ಅಂಥವ್ರು ಈ ನೀರನ್ನೇ ಕುಡಿತಾರೆ ಗುರು. ಎಷ್ಟೋ ಜನಕ್ಕೆ ತುಂಬ ಶುದ್ಧವಾಗೇ ಇರಬೇಕು, ಅದು ಆ ಶುದ್ಧವಾಗಿ ನೀರಿರೋದಲ್ಲದೆ ಫಿಲ್ಟ್ರಿಗೆ ಬೇರೆ ನೀರುಗಳನ್ನ ಹಾಕೊಂಡು ಕುಡಿತಾರೆ. ಬಟ್ ಇಲ್ಲಿ ನಮ್ಮ ಹಳ್ಳಿ ಜನಗಳು ಏನು ಮಾಡ್ತಾರೆ ಅಂತ ಅಂದರೆ ಇದೇ ನೀರನ್ನೇ ಕುಡಿತಾರೆ ಗುರು. ಇದು ಈ ನೀರು ಅಷ್ಟೇನು ಕೆಟ್ಟಲ್ಲ, ಬೇಕಾದ್ರೆ ನಾನು ಕುಡಿದು ತೋರಿಸ್ತೀನಿ ನೋಡ್ಕೊಳ್ಳಿ. ನೀರು ಅಷ್ಟೇನು ಕೆಟ್ಟದಾಗಿಲ್ಲ ಗುರು, ನೀರು ಚೆನ್ನಾಗೇ ಇದೆ. ಬಟ್ ಈ ಸಿಟಿ ಜನಗಳು ಮಾತ್ರ ಈ ನೀರನ್ನ ಕುಡಿಯೋಲ್ಲ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಏನಾದರೂ ಸಿಟಿಯವರಾಗಿದ್ದರೆ ಏನಾದರೂ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ಸ್ಲಿ ಮೆನ್ಷನ್ ಮಾಡಿರ್ತೀನಿ. ಏನಾದರೂ ಈ ಜಾಗನ ನೀವು ನೋಡಲೇಬೇಕಾದ್ರೆ ಈ ನಮ್ಮ ಒಡೆಯರ್ಪಾಳ್ಯಕ್ಕೆ ಬಂದು ಕಾಲ್ ಮಾಡಿ, ನಾನೇ ನನ್ನ ಆದಷ್ಟು ಪ್ರಯತ್ನ ಮಾಡಿ ನಾನು ಕರ್ಕೊಂಡು ಹೋಗ್ತೀನಿ. ನೋಡಿ ಗುರು, ತುಂಬ ದನಗಳಿಗೆ ಉಪಯೋಗ ಆಗುತ್ತೆ, ನೀರು ಕುಡಿತಾ ಇರ್ತವೆ. ಇಲ್ಲೇ ಹಸಿರು ಮೇವು ಇರುತ್ತೆ, ಹಸಿರು ಮೇವು ಮೇಯ್ತದೆ. ನಾವು 2ನೇ ಕ್ಲಾಸ್ಲಿ ಇರಬೇಕಾದ್ರೆ ಈ ಬಾಂಬ್ನ ಬ್ಲಾಸ್ಟ್ ಮಾಡಿ ಈ ಬಾಂಬು ಬ್ಲಾಸ್ಟ್ ಹೆಂಗೆ ಆಯ್ತಿತ್ತು ಅಂತ ಅಂದರೆ 3 ಗಂಟಲು ಕೇಳಿಸೋದು ಸದ್ದು ಕೇಳಿಸೋದಲ್ಲದೆ ಒಂಥರ ಊರೇ ನಡುಗ್ದಂಗೆ ಆಗೋದು ನಮ್ಗಳಿಗೆ. ಏನಾದರೂ ಈ ಕಲ್ಲುಗಳನ್ನ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡ್ತಾಯಿದ್ರೆ ನೋಡಿ ಎಷ್ಟೊಂದು ಕಲ್ಲುಗಳೈತೆ. ಇದೆಲ್ಲ ಫುಲ್ಲು ಕಲ್ಲುಗಳೇ, ಬಾಂಬ್ ಹಾಕಿ ಬ್ಲಾಸ್ಟ್ ಸಿಡಿಸಿರುವಂತಹ ಕಲ್ಲುಗಳು. ನಾವು 2ನೇ ಕ್ಲಾಸ್ಲಿ ಅಥವಾ 3ನೇ ಕ್ಲಾಸ್ಲಿ ಓದ್ತಾ ಇರಬೇಕಾದ್ರೆ ಇಲ್ಲಿಂದ ಬಾಂಬ್ ಬ್ಲಾಸ್ಟ್ ಮಾಡಿ ಬಿಸಾಕಿದ್ದಂತಹ ಬಾಂಬ್ ಬ್ಲಾಸ್ಟ್ ಮಾಡಿ ಚೂರಾದಂತಹ ಕಲ್ಲುಗಳನ್ನ ಲಾರಿಗಳಲ್ಲಾಗ್ಬೋದು, ಟೆಂಪೋಗಳಲ್ಲಾಗ್ಬೋದು ತಗೊಂಡು ಹೋಗ್ತಾಯಿದ್ರು ಗುರು. ನಾವು ಆಗ ಟೆಂಪೋ ಡ್ರೈವರ್ಗಳಿಗೆ ಆಯ್ ಅಂತ ನಾರ್ಮಲ್ ಕೈ ಸನ್ನೆ ಮಾಡ್ತಾಯಿದ್ದೋ. ನಾವು ಚಿಕ್ಕಲ್ಲಿರುವಾಗ ಒಂಥರ ಓಲ್ಡ್ ಮೆಮೊರೀಸ್, ಗೋಲ್ಡನ್ ಮೆಮೊರೀಸ್ ಅಂತಾರಲ್ಲ ಅದೇ ರೀತಿ ಗುರು. ಇವಾಗ ಸದ್ಯಕ್ಕೆ ಇವತ್ತಾಗ್ಬೋದು ನೆನ್ನೆ ಆಗ್ಬೋದು ಆನೆಗಳು ಬಂದಿಲ್ಲ ಅಂತಲ್ಲ, ಬಟ್ ನಮ್ಮ ದುರದೃಷ್ಟಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಲದ್ದಿ ಆಗ್ಬೋದು ಏನೂ ಹಾಕಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ನೋಡ್ತಾ ಇದ್ದೀರಲ್ಲ, ಈ ಜಾಗ ಯಾರ ಹೆಸರಲ್ಲೇ ಇದೆ ಅಂತ ಅಂದರೆ ನಮ್ಮೂರಲ್ಲೇ ಇದೆ ಅಂತ ಅಂದರೆ ನಮ್ಮ ಮನೆ ಹಿಂದ್ಗಡೆ ಅವ್ರದ್ದೇ. ನಮ್ಮ ಮನೆ ಹಿಂದ್ಗಡೆಯವರು ಒಬ್ಬರಿದ್ದಾರೆ, ಇಲ್ಲೇ ಒಬ್ಬ ಲೇಡಿ ಮತ್ತು ಅವ್ರ ಮಕ್ಕಳು ಮತ್ತು ಅವ್ರ ತಂದೆ ಇದ್ದಾರೆ. ಅವ್ರದ್ದು ಈ ಜಾಗ ಅವ್ರ ಹೆಸರಲ್ಲೇ ಐತೆ. ಈ ಜಾಗ ಈಗಲೂ ಕೂಡ ಅವ್ರ ಹೆಸರಲ್ಲೇ ಐತೆ. ಬಟ್ ಇಲ್ಲಿ ಏನು ಬೆಳೆಯೋಕ್ಕಾಗದೇ ಇರೋ ಕಾರಣದಿಂದಾಗಿ ಏನು ಮಾಡ್ತಾಯಿಲ್ಲ. ಅಂದರೆ ಇವಾಗಲೂ ಬಾಂಬ್ ಹಾಕಿ ಸಿಡಿಸ್ಬೋದಾ ಈ ಕಲ್ಲುಗಳನ್ನ ಅಂತ ನಿಮ್ಗೇನಾದರೂ ಡೌಟ್ ಹುಟ್ಟಿದ್ರೆ ಹೌದು, ಸಿಡಿಸ್ಬೋದು. ಯಾಕಂತ ಅಂದರೆ ಅವ್ರವ್ರ ಹೆಸರುಗಳಲ್ಲಿ ಇರೋದ್ರಿಂದ ಅವ್ರುಗಳು ಸಿಡಿಸ್ಬೋದು. ಬಟ್ ಯಾವುದೇ ರೀತಿಯಾದಂತಹ ಕೆಲಸ ಯಾರೂ ಮಾಡ್ತಾಯಿಲ್ಲ. ಯಾಕಂದರೆ ಇಲ್ಲಿ ಬರುವಂತಹ ಪ್ರಾಣಿಗಳಿಗಾಗ್ಬೋದು, ಮತ್ತು ಊರಲ್ಲಿ ಕೆಲಸ ಮಾಡ್ತಿರುವಂತಹ ಮತ್ತು ತೋಟದಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಅವರು ಯಾವುದೇ ರೀತಿಯಾದಂಥ ಕೆಲಸಗಳು ಮಾಡ್ತಾಯಿಲ್ಲ. ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಇಂಧನ ಉತ್ಪತ್ತಿ ಆಯ್ತಿತ್ತಂತೆ. ಇಂಧನ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಸೀಮೆಣ್ಣೆ, ಪೆಟ್ರೋಲು, ಡೀಸೆಲು, ಆ ರೀತಿ ಇಲ್ಲೂ ಈ ಜಾಗದಲ್ಲೂ ಕೂಡ ಇಂಧನ ಉತ್ಪತ್ತಿ ಆಯ್ತಿತ್ತಂತೆ. ನಾವು ಕೇಳ್ಪಟ್ಟಿರೋವಂಥ ಪ್ರಕಾರ ಆವಾಗ ಇಂಧನ ತೆಗಿತಿದ್ರಂತೆ ಇಲ್ಲಿ. ಬಟ್ ಇವಾಗ ಅಂಥ ಇನ್ಫಾರ್ಮೇಷನ್ ಏನೂ ಸಿಕ್ಕಿಲ್ಲ. ಆದ ಕಾರಣದಿಂದಾಗಿ ಏನೂ ತಿಳ್ಸೋಕ್ಕಾಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಮಾತ್ರ ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಮತ್ತು ಇನ್ನೂ ಏನೇನಿದೆ ಈ ಸೈಡು. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಫುಲ್ಲು ಕಾಡು. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ನಾವು ಚಿಕ್ಕಲ್ಲಿದ್ದಾಗ ತುಂಬ ಸಲ ಬಂದಿದ್ದೀವಿ ಇಲ್ಲಿಗೆ. ದೊಡ್ಡವರಾದಾಗ ಈಗ ಒಂದು 3 ವರ್ಷದ ಹಿಂದ್ಗಡೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡಿ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಫುಲ್ಲು ಕಾಡು. ಈ ಕಡೆ ಏನು ನೋಡ್ತಾ ಇದ್ದೀರಾ ಫುಲ್ಲು ಕಾಡು. ಇಲ್ಲೋ ಏನು ನೋಡ್ತಾ ಇದ್ದೀರಾ, ಇದು ಮಾತ್ರ ಹೊಲಗಳು. ಏನಾದರೂ ಇವಾಗ್ಲೂ ಅವಕಾಶ ಕೊಟ್ಟರೆ ನಮ್ಮ ಜನಗಳು ಇಲ್ಲಿ ಏನೇನು ಕಾಡೈತೆ ಆ ಕಾಡನ್ನೆಲ್ಲ ಬೇಕಾದ್ರೆ ಹೊಲಗಳು ಮಾಡ್ಕೋತಾರೆ. ಬಟ್
ಯಾವುದೇ ರೀತಿಯಾದಂತಹ ಅವಕಾಶಗಳಿಲ್ಲದೆ ಇರೋ ಕಾರಣ ಈಗ ನಿಮಗೆ ಗೊತ್ತಿರೋ ಪ್ರಕಾರ ಯಾವುದೇ ರೀತಿಯಾದಂತಹ ಮರಗಳ ಕಡಿಬಾರ್ದು. ಹಾಗೂ ಈ ಕಡೆ ಜನಗಳು ಬಿಡ್ತಾ ಇಲ್ಲ. ನೈಟ್ ಹೊತ್ತಲಾಗ್ಬೋದು ಮತ್ತು ಇನ್ನಿತರ ಸಮಯದಲ್ಲಾಗ್ಬೋದು ಮರಗಳನ್ನ ಸಾಗಿಸ್ತಾರೆ ತಡೆದು ಕಡಿದು. ಮತ್ತು ಹುಲಿ ಉಗ್ರ ಆಗ್ಬೋದು ಮತ್ತಿನ್ನಿತರ. ನಮಗೆ ಒಂದು ವರ್ಷದ ಹಿಂದ್ಗಡೆ ಒಂದು ಕೇಳ್ಪಟ್ಟ ವಿಷಯ ಏನಪ್ಪ ಅಂತ ಅಂದರೆ, ನಮ್ಮೂರ ಪಕ್ಕದಲ್ಲಿರುವಂತಹ ಕಾಡಲ್ಲಿ ಆ ಒಂದು ಹುಲಿನ ಬೇಟೆ ಆಡಿ ಆ ಹುಲಿ ಉಗುರುಗಳನ್ನು ತಗೊಂಡು ಆ ಹುಲಿ ಉಗುರನ್ನು ಮಾರೋಕ್ಕೆ ಪಟ್ಟಿದ್ರು. ಆ ಪ್ರಯತ್ನ ಪಟ್ಟಂಥ ವ್ಯಕ್ತಿಗಳು ತಗಲಾಕೊಂಡು ಅವರು ಜೈಲು ಶಿಕ್ಷೆ ಅನುಭವಿಸಿದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ಪ್ರಾಣಿಗೆ ತೊಂದರೆ ಕೊಡಬಾರ್ದು. ಏಕೆ ಅಂತಂದರೆ ಇವಾಗ ನಿಮಗೆ ಗೊತ್ತಿರ್ಬೋದು, ಈ ಬೆಟ್ಟದಲ್ಲಿ ಊಗ್ಯಮ್ಮ ಎಂಬ ಗ್ರಾಮದಲ್ಲಿ ಈಗ ಒಂದು 5 ಹುಲಿ ಸಾಯಿಸಿದ್ದಾರೆ. ಪಾಪ ಅಂತಹ ತಪ್ಪುಗಳು ಯಾರು ಮಾಡೋಕ್ಕೆ ಹೋಗಬೇಡಿ. ಏಕೆಂತಂದರೆ ಪ್ರಾಣಿಗಳು ಬೇಕು. ನಾವೇಗೆ ವಾಸವಾಗಿದ್ದೀವೋ ನಮ್ಮ ದೇಶದಲ್ಲಿ ಅದೇ ರೀತಿ ಅವುಗಳು ಇರಬೇಕು. ನಿಮಗೂ ಗೊತ್ತಿರುತ್ತೆ ಪ್ರಾಣಿಗಳ ಬಗ್ಗೆ, ನಾವು ತಿಳಿಸೋ ಅವಶ್ಯಕತೆ ಏನಿಲ್ಲ ಅನ್ಕೋತೀನಿ. ಇಲ್ಲೇನು ನೋಡ್ತಿದ್ರೆ ಇದೆ ಫುಲ್ಲು ನಮ್ಮೂರ ಪಕ್ಕದಲ್ಲಿರುವಂತಹ ಕೋರೆ ತೋರಿಸಿದ್ರಲ್ಲ ಇವಾಗ, ಅಲ್ಲಿ ಮೇಲೆ ಕತ್ತಕ್ಕಾಗಲ್ಲ, ಅದಕ್ಕೋಸ್ಕರ ಮೇಲ್ಕೆ ಹೋಗ್ತಾಯಿಲ್ಲ. ಇಲ್ಲೇನು ನೋಡ್ತಾ ಇದ್ದೀರಾ ಇದು ಬೇರೆಯವ್ರ ಹೆಸರಲ್ಲೈತೆ, ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಹೊಲ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರಾಣಿ ಎಟ್ಗಳೈತೆ, ಆ ಪ್ರಾಣಿಗಳನ್ನೂ ಏನೂ ಮಾಡೋಕ್ಕಾಗಲ್ಲ. ಆ ಪ್ರಾಣಿಗಳು ತೋರಿಸೋಣ ಅಂದರೆ ನಮ್ಮ ಕಣ್ಗೂ ಯಾವುದೇ ರೀತಿಯಾದಂಥ ಪ್ರಾಣಿ ಕಂಡಿಲ್ಲ, ಅದಕ್ಕೋಸ್ಕರ ತೋರ್ಸೋಕ್ಕಾಗಲ್ಲ. ನಾವು ಇಲ್ಲಿಗೆ ಚಿಕ್ಕೇರಲ್ಲಿ ಬರ್ತಾಯಿದ್ದಾಗ ಈ ಮರಗಳಿಗೆ ಆಗ್ಬೋದು ಮತ್ತು ಈ ಥರ ಬಂಡೆಗಳು ಭೂಮಿಗಳಲ್ಲೆಲ್ಲ ನಮ್ಮ ಹೆಸರುಗಳನ್ನ ಕೆತ್ಬಿಟ್ಟು ಹೋಗ್ತಾಯಿದ್ದೋ. ಮರಗಳಲ್ಲಂತೂ ನಾವು ಯಾವಾಗ ಬರ್ತಾಯಿದ್ದೋ ಆವಾಗ ಮಾತ್ರ ಮಿಸ್ ಮಾಡ್ತಾ ಇರಲಿಲ್ಲ. ಒಂದು ಪೆನ್ ತಗೊಂಡು ಬಂದ್ಬಿಡೋವು. ಅಲ್ಲೊಂದು ಕಾಣಿಸ್ತಾ ಇದೆಯಲ್ಲ ಮರ, ಅಲ್ಲೇನು ಕಾಣಿಸ್ತಾ ಇದೆ ಒಂದು ದೊಡ್ಡ ಮರ. ಆ ಮರದಲ್ಲಿ ಅಲ್ಲಿ ನಾರ್ಮಲ್ ನಾವು ಹಲಸಿನ ಮರ ಎಲ್ಲರೂ ನೋಡಿರ್ತೀವಿ. ಆ ಹಲಸಿನ ಎಲೆ ಹೇಗಿರುತ್ತೆ ಅಂತಲೂ ಗೊತ್ತಿರುತ್ತೆ ನಿಮಗೆ. ಆ ಎಲೆ ಕಿತ್ಕೊಂಡು ಪೆನ್ನಲ್ಲಿ ನಮ್ಮ ಹೆಸ್ರುಗಳನ್ನ ಬರೆದ್ಬಿಟ್ಟು ಆ ಪಿನ್ನು ಅಥವಾ ದಾರಗಿರ ಹಾಕ್ಬಿಟ್ಟು ಆ ಮರಕ್ಕೆ ಕಟ್ಬಿಟ್ಟು ಹೋಗ್ತಾಯಿದ್ದೋ. ಮತ್ತು ಇನ್ನೊಂದು ಸಲ ಬಂದಾಗ ಆ ಎಲೆ ಇರುತ್ತೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಆ ಎಲೆ ಒಣಗೋಗಿ ಆ ಗಾಳಿ ಬರ್ತಕ್ಕೆ ಎಲ್ಲ ಉದುರೋಗಿರ್ತಿತ್ತು. ಅದಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೋ ಅಂತ ಅಂದರೆ, ಇಲ್ಲಿ ನೋಡಿ ಕಲ್ಲು ಮೇಲೆಲ್ಲ ಏರಿ ಹೋಗಬೇಕು. ಅದಕ್ಕೋಸ್ಕರ ಮಾತಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ತಿದ್ದೋ ಅಂತ ಅಂದರೆ, ಆ ಮರದಲ್ಲಿ ಸ್ಕ್ರೂ ಡ್ರೈವರ್ ಆಗ್ಬೋದು ಮತ್ತು ಇನ್ನಿತರ ಯಾವುದಾದ್ರು ಒಂದು ವಸ್ತು, ಎಲೆಕ್ಟ್ರಾನಿಕ್ ವಸ್ತುಗಳು ತಂದು ನಮ್ಮ ಹೆಸ್ರುಗಳನ್ನ ಕೆತ್ಬಿಟ್ಟು ಹೆಸ್ರುಗಳು ಪೂರ್ತಿ ಕೆತ್ತಿರಲಿಲ್ಲ. ನಮ್ಮ ಹುಡುಗಿ ಹೆಸ್ರಾಗ್ಬೋದು ಮತ್ತು ನಮ್ಮ ಫ್ರೆಂಡು ಹುಡುಗಿ ಹೆಸ್ರಾಗ್ಬೋದು, ಅವರು ಈ ಹೆಸ್ರುಗಳು ಮಾತ್ರ ಬರೀತಿರ್ಲಿಲ್ಲ. ಬಟ್ಟು ಇನ್ಸಿಲ್ಗಳು ಮಾತ್ರ ಕೆತ್ಬಿಟ್ಟು ಹೋಗ್ತಾ ಇದ್ದೋ. ನೋಡಿ ಈ ರೀತಿ ವ್ಯೂ ಪಾಯಿಂಟ್ನ ಸಿಟಿಗಳಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ, ಸಿಟಿಯವ್ರು ಯಾರೂ ನೋಡೋಕ್ಕಾಗಲ್ಲ. ಫ್ರೀ ಇದ್ದಾಗ ಬನ್ನಿ, ಈ ಕಡೆ ಒಡೆರ್ಪಳ್ಳಕ್ಕೆ ಬಂದು ಕಾಲ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಯಾರಿಗೆ ಈ ಜಾಗ ನೋಡಬೇಕು ಅನಿಸ್ತೋ ಅವರೆಲ್ಲ ಬಂದು ಒಡೆರ್ಪಳ್ಳ ಹತ್ರ ಬಂದು ಕಾಲ್ ಮಾಡಿ. ಆದರೆ ಪ್ರಯತ್ನ ಪಟ್ಟು ನಾನೇ ಕರ್ಕೊಂಬರ್ತೀನಿ ಇಲ್ಲಿಗೆ. ಇವಾಗ ನಾವೆಲ್ಲಿ ನಿಂತಿದ್ದೀವಿ ಅಂತ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಅವಾಗಿಂದ ಹೇಳ್ತಿದ್ನಲ್ಲ ಕೋರೆ, ಈ ಕೋರೆಯಿಂದ ನಮ್ಮೂರು ತೋರಿಸ್ತೀನಿ ಬನ್ನಿ. ನಮ್ಮೂರು ಮತ್ತು ಅಕ್ಕಪಕ್ಕದ ಊರುಗಳು ಹೇಗಿದೆ ಅಂತ. ಇವಾಗ ಅಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ನಮ್ಮೂರು. ಅಲ್ಲಿ ದೊಡ್ಡ ಟವರ್ ಕಾಣಿಸ್ತಾ ಇದೆಯಲ್ಲ, ಆ ಟವರ್ ಕಾಣಿಸ್ತಾ ಇರೋದು ಒಡೆರ್ಪಳ್ಯ. ಅಲ್ಲಿ ಇನ್ನೊಂದು ದೊಡ್ಡ ಟವರ್ ಕಾಣಿಸ್ತಾ ಇದೆಯಲ್ಲ, ಅದು ಟಿಬಿಟ್ ಕ್ಯಾಂಪ್ಸ್. ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಿಸಿಟ್ ಕೊಟ್ಟಿರ್ತೀರ ಅನ್ಕೋತೀನಿ. ಕೊಟ್ಟಿಲ್ಲ ಅಂದರೆ ಒಂದು ಸಲ ವಿಸಿಟ್ ಕೊಡಿ, ಚೆನ್ನಾಗೈತೆ ಪ್ಲೇಸು. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಉತ್ತೂರು. ಅದ್ರ ಪಕ್ಕ ಏನಾದ್ರು ಬಂತ ಅಂದರೆ ಇಲ್ಲಿ ಇದೇನು ನೋಡ್ತಾ ಇದ್ದೀರಾ, ಇದು ಕರಿಯಪ್ಪನ ದೊಡ್ಡಿ. ಆ ಕರಿಯಪ್ಪನ ದೊಡ್ಡಿ ಪಕ್ಕದಲ್ಲಿ ಬಂಡಾಳಿ ಮಾದಪ್ಪನ ದೊಡ್ಡಿ ಪಕ್ಕದಲ್ಲಿ ಇದು ಹಂಡೆಕುರುಬನ ದೊಡ್ಡಿ. ಆ ಹಂಡೆಕುರುಬನ ದೊಡ್ಡಿ ಇನ್ನೂ ಕಂಟಿನ್ಯೂ ಮಾಡ್ತಾ ಹೋದರೆ ಮುನಿಗುಡಿ ದೊಡ್ಡಿ ಅಂತ ಸಿಗುತ್ತೆ. ಆ ಮುನಿಗುಡಿ ದೊಡ್ಡಿ ಏನಾದರೂ ಮುಂದಕ್ಕೆ ಹೋಗ್ತಾ ಇದ್ದರೆ ಅದು ಅಲ್ಲಿ ತಮಿಳ್ನಾಡಿಗೆ ರಸ್ತೆ ಈಗ ಹೇಳಿದ್ನಲ್ಲ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮ್ಮೂರು ಮತ್ತು ಇನ್ನೂ ಅಕ್ಕಪಕ್ಕದ ಊರುಗಳೆಲ್ಲ ಕಾಣಿಸುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಅಂದರೆ, ಅಲ್ಲಿ ಟಿಬಿಟ್ ಕ್ಯಾಂಪಲ್ಲಿ ಒಂದು ಬುದ್ಧ ಸ್ಟ್ಯಾಚು ಕಟ್ತಾ ಇದ್ದಾರೆ. ಅದು ಇನ್ನೂ ಫಿನಿಷ್ ಆಗಿಲ್ಲ. ಇನ್ನೂ ಫಿನಿಷ್ ಆಗೋಕ್ಕೆ ಒಂದು 1 ಇಯರ್ ಅಥವಾ 2 ಇಯರ್ ಆಗ್ಬೋದು. ಫಿನಿಷ್ ಆದಮೇಲೆ ಇಲ್ಲಿಂದ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ.
ಅದು ಯಾರು ಕಟ್ಸ್ತಾ ಇರೋದಂತ ಅಂದರೆ ಟಿಬಿಟಿಯನ್ಸ್ ಕಟ್ಸ್ತಾ ಇರೋದು. ಟಿಬಿಟಿಯನ್ಸ್ ಏನಾದ್ರು ಫಿನಿಷ್ ಮಾಡಿದ್ಮೇಲೆ ಪೇಂಟ್ ಗಿಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿಂದ ಒಳ್ಳೆ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣಿಸುತ್ತೆ. ಈ ಜಾಗ ಅಂತೂ ಮನಮೋಹಕವಾಗಿದೆ ಗುರು. ಇಲ್ಲೇನಾದರೂ ಇಲ್ಲಿಂದ ಏನಾದರೂ ಕೆಳಗಡೆ ಬಿದ್ದರೆ ಹುಟ್ಟು ನಿಶ್ಚಿತ ಸಾವು ಖಚಿತ ಅಂತಾರಲ್ಲ, ಅದಂತೂ ಕಾಲು ಕೈ ಅಂತೂ ಮುರಿಯುತ್ತೆ ಗುರು. ಇಲ್ಲಿ ನೋಡ್ತಾ ಇರಲ್ಲ, ಈ ಮನೆ ಕೆಳಗಡೆಯಿಂದ ತೋರಿಸ್ತೀನಿ ಬನ್ನಿ, ಅದು ನೋಡ್ಕೊಂಬರೋಣ ಹೇಗಿದೆ ಅಂತ. ಈ ಜಾಗ ಅಂತೂ ಮನಮೋಹಕವಾಗಿದೆ ಗುರು. ಒಂದು ಕಲ್ಲು ತೋರಿಸ್ತೀನಿ. ಅಲ್ಲಿ ಮೊದಲು ದೇವ್ರಿತ್ತು. ಯಾವ ದೇವರಪ್ಪ ಅಂತ ಅಂದರೆ ಒಂದು ಬಸವಂದು ವಿಗ್ರಹ ಕೂರಿಸಿದ್ರು. ಬಟ್ ಇವಾಗಿಲ್ಲ, ಯಾರೋ ಹೊಡೆದಾಕ್ಬಿಟ್ಟಿದ್ದಾರೆ. ಅದು ಯಾವ ಜಾಗದಲ್ಲಿತ್ತು ಅಂತ ಅಂದರೆ ಈ ಕಲ್ಲು ಐತಲ್ಲ, ಈ ಕಲ್ಲು ಮೇಲೆ ಆ ಒಂದು ಬಸವನ ವಿಗ್ರಹ ಇತ್ತು. ಬಟ್ ಇವಾಗ ಏನಿದೆ ಅಂತ ಅಂದರೆ ಅಲ್ಲಿ ಕೆಳಗಡೆ ಒಂದು 2 ಕಲ್ಲು ಕಾಣಿಸ್ತಾ ಇದೆಯಲ್ಲ, ಆ ಕಲ್ಲಿಗೆ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲೂ ಪ್ರತಿ ವರ್ಷ ಅಕ್ಕಪಕ್ಕ ತೋಟದವರು ಪ್ರತಿ ವರ್ಷವೂ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಬಂದಷ್ಟು ಜನಕ್ಕೆ ಪ್ರಸಾದ ಕೊಡ್ತಾರೆ ಗುರು. ನಾನೀಗಾಗಲೇ ತಿಳಿಸಿದ್ದೀನಿ. ಇಲ್ಲಿ ಏನು ನೀರು ಕಾಣಿಸ್ತಾ ಇದೆ, ಇಲ್ಲಿ ನಾವು ಚಿಕ್ಕವರಿದ್ದಾಗೆಲ್ಲ ಈಜಾಡಕ್ಕೆ ಬರ್ತಾಯಿದ್ದೋ. ನನಗೂ ಒಂದು ಸಲ ಕಲ್ಲು ಕೂದ್ಬಿಟ್ಟಿತ್ತು ಈ ಜಾಗಕ್ಕೆ ಬಂದಾಗ. ಅದು ಹೆಂಗಪ್ಪ ಅಂದರೆ ನಮ್ಮ ಮನೆಯವ್ರಿಗೆ ಹೇಳೇ ಇರಲಿಲ್ಲ ನಾನು ಈ ಜಾಗಕ್ಕೆ ಬಂದಾಗ. ಅಂಥ ಟೈಮಲ್ಲೇ ಕಲ್ಲು ಕೂದ್ಬಿಟ್ಟಿತ್ತು. ಅವಾಗ ಎಲ್ಲರ ಮನೇಲೂ ಕಾಮನ್ ಅಲ್ವಾ, ಬೈತಾರೆ ಪ್ರತಿಯೊಬ್ಬರ ಮನೇಲೂ. ಈಗ ಏನಪ್ಪ ಅಂತಂದರೆ ಒಳ್ಳೆ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ, ಅದು ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದು ಏನಪ್ಪ ಅಂದರೆ ತಮಿಳ್ನಾಡು ರಸ್ತೆ ಐತಲ್ಲ, ಆ ತಮಿಳ್ನಾಡು ಕಾಣಿಸುತ್ತೆ. ಮತ್ತು ತಮಿಳ್ನಾಡು ರಸ್ತೆ ಆಗ್ಬೋದು, ಮತ್ತು ಬೇರೆ ಊರುಗಳಿಗೆ ಹೋಗೋಂಥ ರಸ್ತೆಗಳೆಲ್ಲ ಕಾಣಿಸುತ್ತೆ. ಬನ್ನಿ ಆ ವ್ಯೂ ಪಾಯಿಂಟ್ನ ನೋಡ್ಕೊಂಬರೋಣ. ಎಲ್ಲಿದ್ದಾರೆ ಯಾವ ಎಲ್ಲಿದ್ದಾರೆ ಅವರು? ಕೊನೆಗೂ ನಾವು ಕಾಡಿಗೆ ಬಂದೇ ಬಿಟ್ವಿ ಗುರು. ನಾವು ಏನೀಗ ಕ್ವಾರೆಯಲ್ಲಿ ತೋರಿಸೋದು, ಆ ಕ್ವಾರೆಯಲ್ಲಿ ನೀರು ಕುಡ್ಕೊಂಡು ಆನೆ ಇಲ್ಲಿಗೆ ಬಂದೈತೆ. ಇದು ಹೆಂಗೆ ಕಂಡು ಹಿಡಿತೀರಾ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಈಗ ಒಂದು ಬೆಳಗ್ಗೆ ಒಂದು 2 ಅವರ್ಸ್ ಬ್ಯಾಕು ಲದ್ದಿ ಇಕ್ಬಿಟ್ಟೋಗೈತೆ ಆನೆ. ನಾವೀಗ ಇಲ್ಲಿರೋದು ಫುಲ್ಲು ಕಾಡೆ. ಈಗ ನಾವು ಆನೆ ಹುಡ್ಕೋ ಕೆಲಸ ಮಾಡಬೇಕೆ? ಏನಾದರೂ ನಿಮಗೆ ಏನಾದ್ರು ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ, ಅದನ್ನೂ ಒಂದಿನ ಹುಡುಕ್ಬಿಟ್ಟು ಆನೆನ ವೀಡಿಯೋ ಮಾಡಿ ತೋರಿಸೋಣ ಅಂತ. ಈ ಕಾಡಲ್ಲಿ ಸ್ವಲ್ಪ ವಾಯ್ಸ್ ರೈಸ್ ಮಾಡೋಕ್ಕಾಗಲ್ಲ, ದಯವಿಟ್ಟು ಸ್ವಲ್ಪ ನೀವೇ ಫೋನನ್ನು ಹತ್ತಿರ ಹಿಡ್ಕೊಂಡು ಕೇಳಿಸ್ಕೊಳ್ಳಿ. ಯಾಕೆ ವಾಯ್ಸ್ ರೈಸ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ಇಲ್ಲಿ ಫುಲ್ಲು ಆನೆಗಳ ಓಡಾಟ. ಇಲ್ಲೆಲ್ಲ ಏನು ಜಾಗ ಐತೆ, ಈ ಜಾಗದಲ್ಲೆಲ್ಲ ಆನೆ ಓಡಾಡಿರುವಂತಹ ಜಾಗ. ಇಲ್ಲಿ ಫುಲ್ಲು ಆನೆನೇ ದಾರಿ ಮಾಡ್ಕೊಂಡಿರೋವಂಥದ್ದು. ಈಗ ಏನಾದರೂ ಆನೆ ನಮ್ಮನ್ನೇನಾದರೂ ನೋಡಿದ್ರೆ ಬಲಿಪಶ ಆಗೋದಂತೂ ಖಚಿತ ಅನ್ಕೋತೀನಿ. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿಯಾದಂತಹ ಹೊಲ ಇಲ್ಲ, ಇಲ್ಲಿ ಫುಲ್ಲು ಕಾಡೆ. ಈಗ ನಮ್ಮ ಫ್ರೆಂಡ್ಸ್ಗಳು ಬಂದಿಲ್ಲ, ನಾನು ಒಬ್ಬನೇ ಬಂದಿರೋದು ಈ ಕಾಡಿಗೆ. ಮುಳ್ಳೆಲ್ಲ ಚುಚ್ಚುತ್ತೆ. ನೀವು ಹಣ್ಣುಗಳನ್ನ ತಿಂದಿದ್ದೀರೋ ಇಲ್ವೋ, ಈ ಕಾಡಲ್ಲಿ ನಮ್ಮೂರಿನ ಪಕ್ಕದಲ್ಲಿ ಕಾಡಲ್ಲಿ ಕವಳಿ ಹಣ್ಣು ಮತ್ತು ಜಾಲ್ರಿ ಹಣ್ಣು ಅಂತ ಸಿಗುತ್ತೆ. ಆ ಕವಳಿ ಹಣ್ಣು ಜಾಲ್ರಿ ಹಣ್ಣು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತಾರೆ ನಮ್ಮೂರ ಕಡೆಯವರು. ಆ ಹಣ್ಣನ್ನ ಹುಡುಕ್ತಾ ಇದ್ದೀವಿ, ಪ್ರಯತ್ನ ಮಾಡ್ತಾಯಿದ್ದೀವಿ, ಸಿಗ್ತಾಯಿಲ್ಲ. ಏನಾದರೂ ಸಿಕ್ಕಿದ್ರೆ ನಿಮಗೂ ತೋರಿಸ್ತೀನಿ ಆ ಹಣ್ಣು ಹೇಗಿದೆ ಅಂತ. ನೀವು ಏನಾದರೂ ತಿಂದಿದ್ರೆ ಕಮೆಂಟ್ ಮಾಡಿ. ಹಣ್ಣು ನಾವು
ಟೇಸ್ಟ್ ಮಾಡಿದ್ದೀವಿ ಅಂತ. ಎಲ್ಲಿದ್ದಾರೆ ನಮ್ಮ ಫ್ರೆಂಡ್ಸ್ಗಳು? ಕೊನೆಗೂ ನಮ್ಮ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ನಾನು ಹೇಳಿದ್ನಲ್ಲ ಒಳ್ಳೆ ವ್ಯೂ ಪಾಯಿಂಟು ಅಂತ. ಈ ರೀತಿಯಾದಂತಹ ಒಂದು ಜಾಗ ನೋಡೋಕ್ಕೆ ತುಂಬ ಅದೃಷ್ಟ ಮಾಡಿರಬೇಕು. ಆ ಅದೃಷ್ಟ ಮಾಡಿರೋರು ಯಾರು ಅಪ್ಪ ಅಂತ ಅಂದರೆ ಈ ಹಳ್ಳಿ ಜನಗಳು ಮಾತ್ರ. ಹಾಗಿದ್ರೆ ಸಿಟಿ ಜನಗಳು ಅದೃಷ್ಟ ಮಾಡಿಲ್ಲ ಅಂತಲಲ್ಲ, ಸಿಟಿ ಜನಗಳು ಬೇಕಾದ್ರೆ ಬಂದು ನೋಡ್ಬೋದು, ಬಂದು ವಿಸಿಟ್ ಕೊಡುವಾಗಿದ್ದಾರೆ ಕೊಡಿ. ನಾನು ಹೇಳಿದ್ನಲ್ಲ ಒಳ್ಳೆ ವ್ಯೂ ಪಾಯಿಂಟ್ ಐತೆ, ತಮಿಳ್ನಾಡೆಲ್ಲ ಕಾಣಿಸುತ್ತೆ ಅಂತ. ಅದೇ ಈ ವ್ಯೂ ಪಾಯಿಂಟು. ಇಲ್ಲೇನು ನೋಡ್ತಾ ಇದ್ದೀರಾ, ಈ ಕಲ್ಲು ಮೇಲೆ ನಿಂತ್ಕೊಂಡು ನೋಡಿದ್ರೆ ತಮಿಳ್ನಾಡು ಕಾಣಿಸುತ್ತೆ. ಬೇಕಾದರೆ ಬನ್ನಿ ತೋರಿಸ್ತೀನಿ ತಮಿಳ್ನಾಡಿಗೂ ಇಲ್ಲಿಂದ ಕಾಣಿಸೋದನ್ನು. ಆ ಬೆಟ್ಟದ ಹಿಂದ್ಗಡೆ ಏನು ನೋಡ್ತಾ ಇದ್ದೀರಾ ಆ ಜಾಗನೇ ತಮಿಳ್ನಾಡು. ಅಲ್ಲಿ ಕಾಣಿಸ್ತಾ ಇರೋದು ನಮಗೆ ಗೊತ್ತಿರೋ ಪ್ರಕಾರ ಭೂತಾಳ್ಪುರ ಅನ್ಕೋತೀವಿ. ನಮಗೂ ಕರೆಕ್ಟಾಗಿ ಕ್ಲಿಯರಾಗಿ ಗೊತ್ತಿಲ್ಲ. ಇಲ್ಲಿ ಕೇಳಿ ತಿಳ್ಸೋಣ ಅಂದರೆ ಅಕ್ಕಪಕ್ಕ ಯಾರೂ ಇಲ್ಲ, ಯಾಕಂದರೆ ನಾವಿರೋವಂಥದ್ದು ಕಾಡಲಿ. ಮತ್ತು ನಾನು ಹೇಳೋದ್ನಲ್ಲ, ಆ ಒಂದು ವ್ಯಕ್ತಿನ ಆನೆ ತುಳಿದು ಸಾಯಿಸಿತ್ತು ಅಂತ. ಅದು ಎಲ್ಲಿ ಬರಬೇಕಾದ್ರೆ ಅಂತಂದರೆ ಈ ಬೆಟ್ಟ ಏನಾದರೂ ದಾಟಿದ್ರೆ ಕೊಪ್ಪ ಅಂತ ಸಿಗುತ್ತೆ. ಅಲ್ಲಿಂದ ಬರ್ತಿದ್ದವನು ಅವನು. ಅಲ್ಲಿಂದ ಬರಬೇಕಾದ್ರೆ ಕಾಡಿನ ಮಧ್ಯೆ ಆನೆ ತುಳಿದು ಸಾಯಿಸಿದ್ದು. ಈ ಬೆಟ್ಟ ಏನು ಕಾಣಿಸ್ತಾ ಇದೆ, ಈ ಬೆಟ್ಟದ ಹಿಂದ್ಗಡೆನೇ ಕೊಪ್ಪ ಇರೋದು. ತುಂಬ ಜನ ನಮ್ಮೂರವರು ಪ್ರತಿ ವರ್ಷವೂ ಕೂಡ ಈ ಬೆಟ್ಟ ದಾಟಿ ನಡ್ಕೊಂಡೇ ಹೋಗ್ತಾರೆ ಕೊಪ್ಪಕ್ಕೆ. ಈ ಹಿಂದ್ಗಡೆ ಕೊಪ್ಪ ಅಂತ ಹೇಳಿದ್ನಲ್ಲ. ಮತ್ತು ಇದ್ರ ಪಕ್ಕದಲ್ಲಿ ಉತ್ತೂರು ಬೆಟ್ಟ ಅಂತ ಐತೆ. ಆ ಉತ್ತೂರು ಬೆಟ್ಟದಲ್ಲಿ ಒಂದು ದೇವಸ್ಥಾನ ಐತೆ. ಆ ದೇವಸ್ಥಾನಕ್ಕೂ ಪ್ರತಿ ವರ್ಷವೂ ಹೋಗ್ತಾರೆ. ಏನಕ್ಕೆಪ್ಪ ಅಂತ ಅಂದರೆ ನಮ್ಮೂರಲ್ಲಿ ಮಳೆ ಬೆಳೆ ಏನಾದರೂ ಆಗಲಿಲ್ಲ ಅಂದರೆ ಈ ದೇವಸ್ಥಾನಕ್ಕೆ ಹುಡುಗರಾಗ್ಬೋದು ಮತ್ತು ನಮ್ಮೂರಿನ ಯಜಮಾನ್ರುಗಳಾಗ್ಬೋದು ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಮತ್ತು ಇಲ್ಲೂ ಒಂದು ದೇವಸ್ಥಾನ ಐತೆ, ಕಾರಾಯನ ಗುಡಿ ಅಂತ. ಈ ಕಾರಾಯನ ಗುಡಿಗೂ ವರ್ಷ ಬರ್ತಾರೆ, ಪ್ರತಿ ವರ್ಷವೂ ಬರ್ತಾರೆ. ಉತ್ತೂರು ಬೆಟ್ಟದಲ್ಲಿ ಮಾತ್ರ ಅಲ್ಲ, ಇಲ್ಲೂ ಕೂಡ ಕಾರಾಯನ ಗುಡಿಲೂ ಕೂಡ ಮಳೆ ಬೆಳೆ ಏನಾದರೂ ಆಗಲಿಲ್ಲ ಅಂದರೆ ನಮ್ಮೂರಿನ ಯಜಮಾನ್ರುಗಳು ಅವ್ರ ಮನೇಲಿರುವಂತಹ ಮತ್ತು ಬೇರೆಯವ್ರ ಮನೆಗಳಾಗ್ಬೋದು ಅಕ್ಕಿ ಬೆಲ್ಲ ಏನೇನು ಅಡುಗೆ ಮಾಡೋಕ್ಕೆ ಬೇಕಾಗುತ್ತೆ. ಅಡುಗೆ ಮಾಡೋಕ್ಕೆ ಏನೇನು ಸಾಮಾನುಗಳು ಬೇಕು ಆ ಐಟಮ್ಗಳನ್ನ ತಗೊಂಡೋಗ್ತಾರೆ. ಈಗಿನ ಪರಿಸ್ಥಿತಿಲಿ ಆ ಪ್ರಾಣಿಗಳ ಏಟಿರುವುದರಿಂದ ಯಾರೂ ಆಲ್ಟ್ ಆಗಲ್ಲ. ಮೊದಲು ಇಲ್ಲಿ ಕಾರಾಯನ ಗುಡಿಗೆ ಬಂದು ಒಂದೊಂದು ದಿನ ಆಲ್ಟ್ ಆಗ್ತಿದ್ರು. ಬಟ್ ಇವಾಗ ಯಾರೂ ಆಲ್ಟ್ ಆಗೋಂತಹ ಪರಿಸ್ಥಿತಿಲಿ ಇಲ್ಲ. ಇಲ್ಲೇನು ನೋಡ್ತಾ ಇದ್ದೀರಾ, ಈ ಕಾಡಿನ ಮಧ್ಯೆಯಲ್ಲಿ ಒಂದೆರಡು ದೊಡ್ಡ ಬಂಡೆಗಳಿವೆ. ಆ ದೊಡ್ಡ ಬಂಡೆಗಳೇ ದೊಡ್ಡ ಬೋನ್ ಇದೆ. ಆ ಬೋನ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬೋನು. ಈ ಬೋನು ಭಾಳ ಭಯಂಕರವಾಗಿದೆ. ನಾವು ಇದುವರೆಗೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಬಂಡೆ ಎತ್ತಬೇಕು ಅಂತ ಅಂದರೆ ಸಣ್ಣಕ್ಕಿರೋರು ಮಾತ್ರ ಹತ್ತಕ್ಕಾಗೋದು, ದಪ್ಪಕ್ಕಿರೋರು ಮಾತ್ರ ಹತ್ತಕ್ಕಾಗಲ್ಲ ನಿಜವಾಗ್ಲೂ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ನೀರು ಇಲ್ಲಿ ಸುತ್ತಮುತ್ತ ಯಾವುದೇ ರೀತಿಯಾದಂತಹ ತೋಟನೂ ಇಲ್ಲ, ಯಾವುದೇ ರೀತಿಯಾದಂತಹ ಬೋರು ಇಲ್ಲ. ಈ ನೀರು ನೋಡಿ ಬೇಕಾದ್ರೆ ಇಲ್ಲಿ ಏನು ನೀರೈತೆ, ಈ ನೀರು ಇಲ್ಲಿ ಜಲ ಉಕ್ತಾ ಇರೋದು. ಈ ಬಂಡೆ ಅಡಿಲಿ ಜಲ ಉಕ್ಕಿ ನೀರು ಹರಿತಾ ಇರೋದು. ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯಾದಂತಹ ಜಲ ಉಕ್ತಾ ಇಲ್ಲ, ಇದೊಂದೇ ಜಾಗದಲ್ಲಿ. ಅದು ಇಲ್ಲಿ ಮತ್ತು ಇನ್ನೊಂದು ಹೇಳೋದ್ನಲ್ಲ, ಒಳ್ಳೆ ವ್ಯೂ ಪಾಯಿಂಟ್ ಬಂಡೆ ಅಂತ. ಆ ಬಂಡೆ ಹೇಗಿದೆ ಅಂತ ನೋಡೋಣ ಬನ್ನಿ ಕೆಳಗಡೆಯಿಂದ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಬೋನ್ಗಳು ಏನೈತೆ, ಈ ಬೋನ್ಗಳನ್ನ ಯಾವುದೇ ರೀತಿಯಂತಹ ಮನುಷ್ಯರುಗಳು ಮಾಡಿಲ್ಲ. ಈ ಪ್ರಾಣಿಗಳು ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ಕೋತೀನಿ. ನನಗೆ ಗೊತ್ತಿರೋ ಪ್ರಕಾರ ಇದು ನೀರು ಕೊರ್ದು ಈ ರೀತಿ ಬೋನಾಗೈತೆ. ಇಲ್ಲಿ ನೋಡಿ, ಇಲ್ಲಿ ಒಂದೊಂದು ಬೋನು ಭಯಂಕರವಾಗೈತೆ, ತುಂಬ ಬೋನ್ಗಳೈತೆ. ಆ ಬೋನಂತೂ ನೋಡಿ ಬೇಕಾದ್ರೆ ಈ ಬೋನಲ್ಲಿ ಬೇಕಾದ್ರೆ ಯಾವುದಾದ್ರು ಒಂದು ಪ್ರಾಣಿಗಳು ವಾಸ ಆಗ್ಬೋದು, ಹಂಗೈತೆ ಈ ಬೋನ್ಗಳು. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಫುಲ್ಲು ಕಾಡು. ಈ ದಟ್ಟ ಕಾಡಿನ ಮಧ್ಯ ಇಲ್ಲೊಂದು ಬಂಡೆ ಐತೆ. ಆ ಬಂಡೆನೇ ಇದು.
ಈ ಬಂಡೆ ಅಂತೂ ಒಳ್ಳೆ ವ್ಯೂ ಪಾಯಿಂಟ್ ಆಗೈತೆ ನೋಡಿ. ಬೇಕಾದರೆ ಈ ಒಂದು ದೊಡ್ಡ ಬಂಡೆಲೆ ಹಲವಾರು ಬೋನ್ಗಳೈತೆ. ಈ ಬೋನ್ಗಳು ಹೇಗೆ ಉತ್ಪತ್ತಿ ಆಯಿತು ಅಂತ ನಮಗೂ ಗೊತ್ತಿಲ್ಲ. ನಮಗೆ ಗೊತ್ತಿರೋ ಪ್ರಕಾರ ನೀರು ಕೊರೆದಿರೋದು ಅನ್ಕೋತೀನಿ. ನೀರು ಹೇಗೆ ಕೊರೆದೆ, ನೀರು ಹೆಂಗೆ ಕೊರೆದಿರುತ್ತೆ ಅಂತೀರಾ? ಇಲ್ಲಿ ಜಲ ಉಕ್ಕುತ್ತೆ, ಅಂದರೆ ಯಾವಾಗಲೂ ಉಕ್ಕಲ್ಲ. ಇಲ್ಲೇನು ನೋಡ್ತಾ ಇದ್ರೆ ಈ ನೀರು, ಅಲ್ಲಿ ಜಲಗಳು ಉಕ್ತವೆ, ಅಲ್ಲಲ್ಲಿ ಜಲ ಉಕ್ಕಿ 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 ನೀರು ಉತ್ಪತ್ತಿ ಆಗುತ್ತೆ. ಇಲ್ಲಿ ನೋಡಿ ಬೇಕಾದರೆ ಹೇಗಿದೆ ಅಂತ. ಈ ಹಣ್ಣು ನೀವು ತಿಂದಿರ್ತೀರ ಅನ್ಕೋತೀನಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಹಣ್ಣುಗಳನ್ನೆಲ್ಲ ತಿಂತಾಯಿದ್ದೋ. ಇದು ಯಾವ ಹಣ್ಣು ಅಂತೀರ? ಈ ಹಣ್ಣು ಹೆಸರು ಸುರುಳಿ ಹಣ್ಣು ಅಂತ. ನೋಡಿ ಬೇಕಾದರೆ ಈ ಹಣ್ಣು ಸಿಗೋದು ತುಂಬ ರೇರು. ನಾವು ತಿಂತೀವಿ ಈಗಲೂ ಕೂಡ ಈ ಹಣ್ಣನ್ನು. ಇಲ್ಲಿ ನೋಡ್ತಾ ಇದ್ದೀರಾ, ಈ ಬಂಡೆ ಹತ್ರ ಆಗ್ಬೋದು, ಇಲ್ಲಿ ಸುತ್ತಮುತ್ತ ಇರುವಂತಹ ಕಾಡಾಗ್ಬೋದು. ಈ ಕಾಡಲ್ಲಿ ಅವಾಗವಾಗ ಪ್ರಾಣಿಗಳು ಬರ್ತಾ ಇರ್ತವೆ. ಇಲ್ಲಿ ನೋಡಿ, ಈ ಒಂದು ದೊಡ್ಡ ಬಂಡೆನೇ ಭಯಂಕರವಾದ ಬಂಡೆ. ಯಾಕಂದರೆ ಇಲ್ಲಿ ಬೋನ್ಗಳೈತೆ. ಈ ಬೋನ್ಗಳಿರುವಂತಹ ಬಂಡೆನ ನಾನು ಎಲ್ಲೂ ನೋಡಿಲ್ಲ, ಹೀಗೆ ಫಸ್ಟ್ ನೋಡ್ತಾ ಇರೋದು. ಈ ಪರಿಸರ ಎಷ್ಟು ವಿಚಿತ್ರ ಅಲ್ವಾ? ಈ ಬೋನ್ಗಳನ್ನ ನಾನು ಏನು ಹೇಳಿದ್ನಲ್ಲ, ಈ ಬೋನ್ಗಳ ಮನ್ಸೂರು ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಯಾವುದೇ ರೀತಿಯಾದಂಥ ಪ್ರಾಣಿ ಮಾಡೋಕ್ಕೂ ಸಾಧ್ಯ ಇಲ್ಲ. ಬಟ್ ಈ ಬೋನ್ಗಳು ಹೇಗಾದವು ಅಂತ ನಮಗೂ ಗೊತ್ತಿಲ್ಲ. ನಿಮಗೂ ಏನಾದರೂ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದರೆ, ಕ್ಲೂ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೋಡಿ, ಇಷ್ಟೊಂದು ದೈತ್ಯಕರವಾದ ಬಂಡೆಯಲ್ಲಿ ಇಂಥ ಬೋನ್ಗಳು. ಕೊಟ್ಟಯ್ಯ ಗುರು.